ದಿನ ಸ್ಮಾಲ್ ಸ್ಕ್ರೀನ್ ಅಲ್ಲಿ ಆರ್ಭಟ ಮಾಡಿದಂತಹ ಇವರು ಬಿಗ್ ಸ್ಕ್ರೀನ್ ಅಲ್ಲಿ ಕಾಮಿಡಿ ಕಚಗುಳಿಯ ಮೂಲಕ ಎಂಟರ್ಟೈನ್ಮೆಂಟ್ ಕೊಡೋದಕ್ಕೆ ಬರ್ತಾ ಇದ್ದಾರೆ. ಸೂಪರ್ ಸೂಪರ್. ಅವಾಗ ಹೇಳಿದ್ ಮರ್ತೋಯ್ತು ಸರ್. ರಾತ್ರಿ ಮಾತು ಕೊಟ್ರು ಸ್ವಲ್ಪ. ಯಾವ ಇದು ಪೊಸಿಷನ್ ಇದು? ಅವ್ನು ಅವರೇಕಾಯಿ ಸೋಲಿಯೋದಕ್ಕೆ ಕೂತಿದ್ದಾನೆ. ನಂಗೊಂದು ಫಾರ್ಮುಲಾ ಸಿಕ್ಕಿದೆ ಸರ್. ನನ್ನ ಕ್ಯಾರೆಕ್ಟರ್ ಇಷ್ಟು ವರ್ಷ ಜನ ಏನ್ ಹೇಳಿದ್ರಿ? ಕೈಂಡ್ ಆಫ್ ಬಜಾರಿ ಕ್ಯಾರೆಕ್ಟರ್ಸ್. ಈ ಡೈಲಾಗ್ ಪ್ರಾಕ್ಟೀಸ್ ಮಾಡ್ಕೊಂಡಿದ್ದು ಬೆಳಿಗ್ಗೆಯಿಂದ ಹೇಳಕ್ಕಾಗಿರ್ಲಿಲ್ಲ. ಈ ನ್ಯೂಸ್ ಎಲ್ಲ ಮೀಡಿಯಾ ಸೋಷಿಯಲ್ ಮೀಡಿಯಾ ಎಲ್ಲ ಕಡೆ ಶೇರ್ చేయి ಸರ್. ಪಂಚಾಯತಿ ಪರಮೇಶಿ ಪಂಚೆಯೊಳಗೆ ಸಿಪಾಯಿ ಅಂತೆ. ಲೈಕ್ ಮುಂದಕ್ಕೆ ಹೋಗೋಣ. ಅವ್ರಿಂದ ಏನೋ ಮಾತಾಡ್ಬೇಕಂತೆ ಅವರು. ಬರುತ್ತೆ ಎಲ್ಲಬೇಕು ಅಷ್ಟೇ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಬಾಸ್ ಟಿವಿ ಕನ್ನಡ. ನಾನು ಮಂಜುನಾಥ್ ಶ್ರೀನಿವಾಸ್. ಇವತ್ತಿನ ಬಾಸ್ ಟಿವಿ ಸ್ಪೆಷಲ್ ಅಲ್ಲಿ ನಮ್ಮ ಜೊತೆ ಜಾಯ್ನ್ ಆಗ್ತಾ ಇದ್ದಾರೆ ಅಮೃತಾಂಚನ್ ಟೀಮ್. ಸೊ ಈ ಕಡೆ 3 ಜನ, ಈ ಕಡೆ 3 ಜನ. ಸೆಂಟ್ರಲ್ ನಾನು ಕೂರಿಸ್ಬಿಟ್ಟು ಅದೇನು ಮಾಡಬೇಕು ಅಂತಿದ್ದಾರೆ ಗೊತ್ತಿಲ್ಲ. ಸೊ ಇದೇ ತಿಂಗಳ 30ನೇ ತಾರೀಕು ಅಮೃತಾಂಚನ್ ಕರ್ನಾಟಕದಾದ್ಯಂತ ಎಲ್ಲ ಚಿತ್ರಮಂದಿರಗಳಲ್ಲೂ ಕೂಡ ರಿಲೀಸ್ ಆಗ್ತಾ ಇದೆ. ಸೊ ಮೊದಲಿಗೆ ಹೋಗಿ ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಹಂಚ್ಕೊಳ್ಳಿ ಅಂತ ಹೇಳ್ತಾ, ಇಷ್ಟು ದಿನ ಸ್ಮಾಲ್ ಸ್ಕ್ರೀನಲ್ಲಿ ಆರ್ಭಟ ಮಾಡಿದಂತಹ ಇವರು ಬಿಗ್ ಸ್ಕ್ರೀನಲ್ಲಿ ತಮ್ಮ ಕಾಮಿಡಿ ಕಚಗುಳಿಯ ಮೂಲಕ ಎಂಟರ್ಟೈನ್ಮೆಂಟ್ ಕೊಡೋದಕ್ಕೆ ಬರ್ತಾ ಇದ್ದಾರೆ. ಸೊ ಸ್ಮಾಲ್ ಸ್ಕ್ರೀನಲ್ಲೇ ಅಷ್ಟೊಂದು ಆರ್ಭಟಿಸಿದ್ದಂಥವ್ರು ಇನ್ನು ಬಿಗ್ ಸ್ಕ್ರೀನಲ್ಲಿ ಸಾಕಷ್ಟು ಎಕ್ಸ್ಪೆಕ್ಟೇಷನ್ಸನ್ನು ಕೊಟ್ಟಿದ್ದಾರೆ. ಒಂದಷ್ಟು ಮಾತುಕತೆಯನ್ನು ಅವ್ರ ಮೂಲಕನೇ ತಿಳಿಸ್ತಾ ಹೋಗೋಣ. ನೋಡಿ ಹೆಂಗೆ ಕೂತಿದ್ದಾರೆ ಅಂತ ಹೇಳ್ಬಿಟ್ಟು, ಮದುವೆ ಮನೆಯಲ್ಲಿ ಆಂಟಿಗಳೆಲ್ಲ ಕೂತಿರ್ತಾರಲ್ಲ ಹಂಗೆ ಕೂತಿದ್ದಾರೆ ಇವರುಗಳೆಲ್ಲ. ಹಂಗೆ ಹುಡುಗರ ಯಾರ್ಯಾರು ಹೆಂಗೆ ಕೂತಿದ್ರು ನನಗೆ ಗೊತ್ತಾಗ್ತಿಲ್ಲ. ಎಸ್ ಮೇಡಮ್, ಹೇಳಿ ಅಮೃತಾಂಜನ್ ಸಿನಿಮಾದ ಬಗ್ಗೆ. ಅಮೃತಾಂಜನ್ ಸಿನಿಮಾ ಇದೇ ತಿಂಗಳು 30ಕ್ಕೆ. ನಾನು ಆಲ್ರೆಡಿ ಹೇಳಾಯ್ತದು. ನೀವ್ ಹಿಂಗೆ ಹೇಳ್ತೀರಾ ಅಂತಾನೆ ನಾನು ಆಲ್ರೆಡಿ ಸ್ಟಾರ್ಟಿಂಗ್ ಹೇಳಿದ್ದೆ. ನೀವ್ ಹೇಳ್ಬಿಟ್ರೆ ಮತ್ತೆ ನಾವೇನು ನನಗೆ ದುಡ್ಡೇನು ಕೊಟ್ಟಿರೋದು ಮತ್ತೆ ಅವರು ಆಗ್ಲೇ ಹೇಳಿ. ಅವಾಗ ಹೇಳಿದ್ ಮರ್ತೋಯ್ತು ಸರ್. ಇನ್ನೊಂದ್ಸತಿ ಹೇಳಿ. ಅದಕ್ಕೆ ಮೇಡಮ್ ಜಾಸ್ತಿ ಕುಡಿಬಾರ್ದು ನೀರು. ನೀರ್ ಕುಡ್ದಿದ್ ಇವಳು. ಅವ್ರ ಕಡೆ ನಂಗೆ ಪಾಸ್ ಆಗಿದೆ ಅನ್ಸುತ್ತೆ. ಆಡ್ತೀರಪ್ಪ ಮತ್ ನಮಗ್ ಮಾತು ಕೊಟ್ಟಿದ್ದು ರಾತ್ರಿ. ರಾತ್ರಿನಾ? ಅದ್ ರಾತ್ರಿ ಏನ್ ನಡೀತಾ ಇದೆ? ರಾತ್ರಿ ಅಂತೀರಾ, ಮಾತು ಅಂತೀರಾ? ರಾತ್ರಿ ಮಾತು ಕೊಟ್ರು ಸ್ವಲ್ಪ ಹಾಕೋಬೇಕಾದ್ರೆ. ರಾತ್ರಿ ಮಾತು ರಾತ್ರಿಗೆ ಅಂತ. ನಿಮ್ದು ಯಾವ ಇದು ಪೊಸಿಷನ್ ಇದು? ಅವ್ನು ಅವರೇಕಾಯಿ ಸೋಲಿಯೋದಕ್ಕೆ ಕೂತಿದ್ದಾನೆ ರೆಡಿ ಆಗಿ. ಅವರೇ ಕೈ ಊರಲ್ಲೆಲ್ಲ ಕ್ಯಾರ್ಪೇಟೆ ಸೈಡ್ ಎಲ್ಲ ಹಿಂಗೆ ಎಲ್ರುನ ಅಂದ್ರೆ ನಾವು ಹಿಂಗೆ ಕೂತ್ಕೊಂಡು ಅಭ್ಯಾಸ. ಅವ್ರಿಗೆ ಸ್ವಲ್ಪ ನಾಚಿಕೆ ಸ್ವಭಾವ, ಜಾಸ್ತಿ ಮಾತಾಡಲ್ಲ ಅವರು. ಮೈಕ್ ಕೊಡ್ಬೇಕಂತೆ ನನ್ಗೆ. ಇಲ್ಲ, ನನ್ನ ಕ್ಯಾರೆಕ್ಟರ್ ಇಷ್ಟು ವರ್ಷ ಜನ ಈ ಒಂದು 5 ವರ್ಷ ಜರ್ನಿಯಲ್ಲಿ ಏನು ನೋಡ್ಕೊಂಡು ಬಂದಿದ್ದಾರೋ, ಕೈಂಡ್ ಆಫ್ ಬಜಾರಿ ಕ್ಯಾರೆಕ್ಟರ್ಸ್, ಗಂಡನ್ಗೆ ಟಾರ್ಚರ್ ಕೊಡೋ ಅಂತ ಹೆಂಡತಿ, ಇದಕ್ಕೆ ಕೈಂಡ್ ಆಫ್ ಅದು ಏನಿದೆಯೋ ಅದ್ರ ನೆಕ್ಸ್ಟ್ ವರ್ಷನ್ ಅಂತಾನೆ ಹೇಳ್ಬೋದು. ಸಿನಿಮಾದಲ್ಲಿ ಕಂಪ್ಯಾರಿಸನ್ ಇಲ್ವೇ ಇಲ್ಲ ಅದಕ್ಕೂ ಇದಕ್ಕೂ. ಬಟ್ ಏನಿದೆ ಅಮೃತಾಂಜನ್ ಇರೋ ಮಾತಾಡ್ತೀನಿ ಅಮೃತಾಂಜನ್ ತಲೆಗೆ ಹಚ್ಕೊಂಡಿದ ತಕ್ಷಣ ನನಗೆ ಶಾರ್ಟ್ ಫಿಲ್ಮಲ್ಲಿ ಏನೇನು ಐಡಿಯಾಸ್ ಬರ್ತಾ ಇತ್ತೋ, ಅಮೃತಾಂಜನ್ನ ಹಚ್ಕೊಂಡಿದ ತಕ್ಷಣ ಏನೇನು ಐಡಿಯಾಸ್ ಬಂತೋ ನನಗೆ ಶಾರ್ಟ್ ಫಿಲ್ಮಲ್ಲಿ, ಅದ್ರ ಎಕ್ಸ್ಟೆಂಡೆಡ್ ವರ್ಷನ್ ಅಂತಲೇ ಹೇಳ್ಬೋದು ಸಿನಿಮಾ. ನನ್ನ ಕ್ಯಾರೆಕ್ಟರ್ಗೆ ಪರ್ಟಿಕ್ಯುಲರ್ ಆಗಿ ಇದೇ ಹೆಸರು ಅಂತ ಏನಿಲ್ಲ, ಆದರೆ ಈ ಪಾತ್ರ ಮಾಡಿರೋ ನನಗೆ ಸಿನಿಮಾ ರಿಲೀಸ್ ಆದಮೇಲೆ ಒಂದು ಹೆಸರು ಬರುತ್ತೆ ಅನ್ನೋ ಹೋಪಲ್ಲಿದ್ದೀನಿ. 3 ದಿನದಿಂದ ಈ ಡೈಲಾಗ್ ಪ್ರಾಕ್ಟೀಸ್ ಮಾಡ್ಕೊಂಡಿದ್ದು ಬೆಳಿಗ್ಗೆಯಿಂದ ಹೇಳಕ್ಕಾಗಿರ್ಲಿಲ್ಲ. ಈಗ ನೆನಪಾಗ್ಬಿಟ್ಟು ಹೇಳ್ಬಿಟ್ಲು. ಸೀರಿಯಸ್ ಆಗಿ ಮಾತಾಡೋದು ನಿಮ್ ಕ್ಯಾರೆಕ್ಟರ್ಗೆ ಇಲ್ಲ, ಆದ್ರೆ ಆ ಪಾತ್ರ ಮಾಡಿರೋ ನನಗೊಂದು ಹೆಸರು ಬರುತ್ತೆ ಸಿನಿಮಾ ಆದ್ಮೇಲೆ ಅಂತ. ಸಿನಿಮಾದಲ್ಲಿರುವಂತ ಕ್ಯಾರೆಕ್ಟರ್ಗೆ ಹೆಸರಿಲ್ಲ, ಆದ್ರೆ ಫ್ಯಾಮಿಲಿ ಆಡಿಯನ್ಸ್ಗೆ ಗಂಡ ಸಿನಿಮಾ ನೋಡ್ತಾ ಇದ್ರೆ ಹೆಂಡತಿಗೆ ತೋರಿಸ್ಬೇಕು ಅಂತ ಗಂಡನಿಗೆ ಅನ್ಸುತ್ತೆ, ಹೆಂಡತಿ ನೋಡ್ತಾ ಇದ್ರೆ 100% ನನ್ ಗಂಡನ್ ಕರ್ಕೊಂಡು ಹೋಗ್ಬೇಕು ಅಂತ ಅನ್ಸುತ್ತೆ. ಇನ್ನೊಂದ್ ಚಾನಲ್ ಅಲ್ಲಿ ಹಿಂಗೆ ಹೇಳ್ದೆ ನಾನು, ಅದನ್ನೇ ಕಾಪಿ ಮಾಡ್ಬಿಟ್ಟು ಇವಳು ಹೇಳ್ತಾಳೆ. ಅಲ್ಲಲ್ಲ ಸರ್, ನನ್ಗೇನಂದ್ರೆ ಗಂಡ ಹೆಂಡತಿ ಇಬ್ರು ಒಟ್ಟಿಗೆ ಹೋಗಲ್ಲ ಹಂಗಾದ್ರೆ. ಇಲ್ಲ, ಅವ್ರ ಫ್ರೆಂಡ್ಸ್ ಜೊತೆ ಹೋಗಿರ್ತಾರೆ. ಸೊ ಹಂಗೆ ತುಂಬಾ ಕನೆಕ್ಟಿವಿಟಿ ಇರುತ್ತೆ ಫ್ಯಾಮಿಲಿ ಆಡಿಯನ್ಸ್ಗೆ. ಇನ್ ಲವರ್ಸ್ ಅಂತ ಬಂದ್ರೆ ಪಾಯಲ್ ಮತ್ತೆ ಸುಧಾಕರ್, ಕಾರ್ತಿಕ್ ಮತ್ತೆ ಇವರು ಇಲ್ವಾ, ಕಾಲೇಜ್ ಸ್ಟೋರಿ ಅಂತ ಬಂದ್ರೆ ಕಾರ್ತಿಕ್ ಕನೆಕ್ಟ್ ಆಗುತ್ತೆ. ಫ್ಯಾಮಿಲಿ ಗಂಡ ಹೆಂಡತಿ ಅಂತ ಬಂದ ತಕ್ಷಣ ನಮ್ಮಿಬ್ರದ್ದು ತುಂಬಾ ಕನೆಕ್ಟ್ ಆಗುತ್ತೆ. ಅಂಡ್ ತುಂಬಾ ಐಡಿಯಾಸ್ ಕೊಟ್ಟಿದೀವಿ. ಇಟ್ಸ್ ಲೈಕ್ ಟಾಮ್ ಅಂಡ್ ಜೆರಿ ಅಂತ ಹೇಳ್ಬೋದು. ಹೆಂಗ್ ಜಗಳ ಆಡ್ತೀವಿ ಅಂತಂದ್ರೆ ನೆಕ್ಸ್ಟ್ ಅದೆಲ್ಲ ಸಿನಿಮಾದಲ್ಲಿ ಮಾಡಿದೀವಿ ಆಲ್ರೆಡಿ. ಮಕ್ಕಳ ಇಲ್ಲಲ್ಲ, ಪಾರ್ಟ್ 2 ಬೇರೆ ಎಂಟಿದ್ಯಾ? ಎಷ್ಟು ಮಕ್ಕಳನ್ನ ಹುಟ್ಟಾಕಿದೆ ಅಂತ ನೋಡೋಣ. ಆ ಥರ ಇರ್ತದೆ. ತುಂಬ ಕ್ರೇಜಿಯಾಗಿರೋ ಐಡಿಯಾಸ್ ಎಲ್ಲ ಕೊಟ್ಟಿದ್ದೀನಿ ನಾನು ಹೆಣ್ಮಕ್ಳ ಪರವಾಗಿ. ಸೊ ಅದನ್ನು ಹೇಗಿರುತ್ತೆ
ಐಡಿಯಾಸ್ ಎಲ್ಲ ನಿಮಗೆ ಇಂಪ್ಲಿಮೆಂಟ್ ಮಾಡಬೇಕು ನಿಮ್ಮ ರಿಯಲ್ ಲೈಫಲ್ಲಿ ಅಂದರೆ ಖಂಡಿತ ನೀವು ಅಮೃತ ಅಂಜನ್ ಸಿನಿಮಾ ನೋಡಬೇಕು. ಇದೇ 30ನೇ ತಾರೀಕು. ಎಲ್ಲರೂ ಮಾತಾಡ್ಬೇಕು ಇರೋ ಅಲ್ಲ ನಿಮ್ ಗೂಗಲ್ ಪೇ ನಂಬರ್ ಹೇಳ್ತೀರಾ? ಇಂಟರ್ವ್ಯೂ ಅಲ್ಲ ಇದು, ಗ್ರೂಪ್ ಮೇಡಮ್ ಡಿಸ್ಕಷನ್. ನಿಮ್ ಗೂಗಲ್ ಪೇ ನಂಬರ್ ಹೇಳ್ತೀರಾ? ಸಿದ್ದರಾಮಯ್ಯನ ಕಡೆಯಿಂದ 2,000 ರೂಪಾಯಿ 100% ಕೊಡ್ತೀನಿ ಸರ್. ನಿಮ್ ಗಂಡನ ಇವರು ಆನ್ ಸ್ಕ್ರೀನ್ ಗಂಡ ಹೇಳಿ, ಯಾವ ಸ್ಕ್ರೀನ್ ಅಲ್ಲಿ ಏನ್ ಹೇಳ್ತೀರಾ? ಅದೇ ಇವರಿಬ್ರು ಹೇಳ್ದಂಗೆ ಸೇಮ್ ಪಿಂಚ್ ಆಗ್ಬಿಡುತ್ತೆ ಎಲ್ಲ ಆಲ್ಮೋಸ್ಟ್. ನಂದ್ ಹೇಳ್ರಿ, ನಾನ್ ಏನ್ ಹೇಳ್ತೀನಿ ಥ್ಯಾಂಕ್ ಯು ಅನ್ನೋದೇ ಇನ್ನೇನು ಉಳಿಯಲ್ಲ. ಇವರು ಮೈಕ್ ಕೊಟ್ಟವ್ರೆ ಮಾತಾಡಂಗಿಲ್ಲ, ಸುಮ್ನಿರಂಗಿಲ್ಲ. ಕುಟ್ಟು ಬಾಯಲ್ಲೋ ಅಯ್ಯೋ ಮುಗಿಸ್ರೋ ಬೇಗ ನನ್ನ ಹತ್ರ. ಓಕೆ ಓಕೆ. ಅಲ್ಲದೆ 4 ಪಾಯಿಂಟ್ ರೆಡಿ ಮಾಡ್ಕೊಂಡಿರ್ತಾರೆ, ಮತ್ತೆ ಯಾರಾದ್ರೂ ಹೇಳ್ಬಿಟ್ರೆ ಅದನ್ನ ಬೇಗ ಅಲ್ಲ ಇಬ್ರು ದಾಟದ್ಮೇಲೆ ಹಾ ಇವ್ರಿಬ್ರು ಹೇಳಿ ಸೇಮ್ ಹೇಳೋದು ಎಲ್ರು ಹಿಂಗಿರೋ ದೋಸೆನ ಹಿಂಗ್ ಹಾಕೋದ್ ಅಷ್ಟೇನೆ. ಅದ್ರಲ್ಲೂ ಅದು ಸೇಮ್ ಟು ಸೇಮ್ ಆದಾಗಂತೂ ಅಯ್ಯೋ ಇನ್ನೇನಿದೆ ಬಿಡು ಥ್ಯಾಂಕ್ ಯು ಅಂತ ಹೇಳೋಣ ಒಬ್ರು ಜನವರಿ 30th ಮುಂದೆ ಹೇಳ್ತಾರೆ, ಲಾಸ್ಟ್ ಅಲ್ಲಿ ಹೇಳ್ತಾರೆ. ಅಷ್ಟೇ. ಹೌದು ಸೇಮ್ ಇದೆ. ಅದಕ್ಕೆ ಇವಾಗ ಗೌರವ್ ಬರಷ್ಟಲ್ಲಂತ ಒಂದ್ ಮುಗ್ದೇ ಹೋಗಿರುತ್ತೆ. ಲಾಸ್ಟ್ 2 ಇಂಟರ್ವ್ಯೂ ಹಿಂಗೆ ಆಯ್ತು. ಗ್ಯಾಪ್ ಅಲ್ಲಿ ಇಸ್ಕೊಂಡ್ಬಿಟ್ಲು ಮೇಕಪ್. ಹೇಳ್ಬಿಡು ನೀನ್ ಡೈಲಾಗ್ಸ್. ಅವರು ಕ್ವೆಶ್ಚನ್ First ಹುಡುಗಿರ್ದು ಆಗ್ಬಿಡ್ಲಿ. ಕೇಳಲ್ಲ ಅಂತ. ಪಾತ್ರದ ಬಗ್ಗೆ ಹೇಳಿ. ನನ್ ಪಾತ್ರ ಇದ್ರಲ್ಲಿ ಉರಿ ಅಂತ ಹೆಸರು. ತುಂಬಾ ಉರ್ಕೋತಾ ಇರ್ತೀನಿ ಎಲ್ಲಾ ವಿಷಯದಲ್ಲೂ, ಬೇಗ ಉರ್ಕೊಂತಾ ಇರ್ತೀನಿ. ತುಂಬಾ ಪೊಸೆಸಿವ್, ಬೇಗ ಕೋಪ ಬಂದ್ಬಿಡುತ್ತೆ ಸರ್ ನನಗೆ ಇದ್ರಲ್ಲಿ. ಬಟ್ ಶಾರ್ಟ್ ಫಿಲ್ಮ್ ಅಲ್ಲಿ ಇವರು ಜೋರಾಗಿ ಡೈಲಾಗ್ ಹೇಳ್ತಿದ್ರು, ಬಜರಿ ತರ ಇದ್ರು ಅಂತ ಎಕ್ಸ್ಪೆಕ್ಟ್ ಮಾಡ್ಕೊಂಬಂದ್ರೆ ಅಷ್ಟು ಇಲ್ಲ. ಇಲ್ಲಿ ಸಟಲ್ ಕಾಮಿಡಿ, ನಂದ್ರಲ್ಲಿ ಜಾಸ್ತಿ ಕಾಮಿಡಿ ಇಲ್ಲ. ಇವಾಗ ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ ಮಧ್ಯೆ ಕ್ಯೂಟ್ ಫೈಟ್ಸ್ ಏನಿರುತ್ತೆ, ಪೊಸೆಸಿವ್ನೆಸ್ ಏನಿರುತ್ತೆ ಅದಿದೆ. ಪಾಯಲ್ಗೂ ಊರಿಗೂ ಏನ್ ಡಿಫ್ರೆನ್ಸಸ್? ಅದೇ ಸರ್, ಅದು ಉರಿ, ಇದು ಪಾಯಲ್ ಸರ್. ಅಂದ್ರೆ ಒಟ್ಟ ಆನ್ಸರ್. ನಾನು ಹೆಸರುಗಳು ಹೇಳಿ ಅಂತ ಹೇಳಿಲ್ಲ ಮೇಡಮ್. ಪಾಯಲ್ ತರ ಇದೆ. ಪಾಯಲ್ ಉರ್ಕೊಂಡ್ರೆ ಪಾಯಲ್ ಉರಿ. ಹೌದು, ಅಷ್ಟು ಪೊಸೆಸಿವ್ ಇಲ್ಲ ರಿಯಲ್ ಲೈಫ್ ಅಲ್ಲಿ. ಪೊಸೆಸಿವ್ ಆತರ ಎಲ್ಲ ಏನಿಲ್ಲ. ನಿಜ ಹೇಳು, ಓನ್ಲಿ ಪಾಸಿಟಿವ್. ನಿಜ ಹೇಳು, ನಿಜ ಪೊಸೆಸಿವ್ ಇಲ್ಲ. ಪಾಸಿಟಿವ್ ಅಷ್ಟೇ. ಪಾಯಲ್ ಅಂದ್ರೆ ಪಾಸಿಟಿವ್, ಪಾಸಿಟಿವ್ ಅಂದ್ರೆ ಪಾಯಲ್. ನಮ್ಮ ನಾನು ಅಂದ್ರೆ ನಂಬರ್ ಅಂದ್ರೆ ನಾನು. ಹಂಗೆ ಸರ್. ಹಂಗೆ ಅದ್ರಲ್ಲಿ ಜಾಸ್ತಿ ಉರ್ಕೋತೀನಿ, ಬಟ್ ಇದರಲ್ಲಿ ರಿಯಲ್ ಲೈಫ್ ಅಲ್ಲಿ ಅಷ್ಟೇ ಇಲ್ಲ. ಊರ್ಕೊಳ ಏನಕ್ಕೆ ಸ್ಟೇಟಸ್ ಹಾಕಿಲ್ಲ, ಸೆಲ್ಫಿ ತಗೊಂಡಿರೋದು ಏನಕ್ಕೆ ವಾಟ್ಸಪ್ ಅಲ್ಲಿ ಹಾಕಿಲ್ಲ, ಫೇಸ್ಬುಕ್ ಅಲ್ಲಿ ಹಾಕಿಲ್ಲ, ಈ ತರ ಕ್ವಶನ್ ಮಾಡ್ತಿರ್ತೀನಿ. ರಾಖಿ ಕಟ್ಟು. ಬೇರೆ ಹುಡುಗಿ ಜೊತೆ ಏನಾದ್ರು ನೋಡಿದ್ರೆ ಸುಮ್ಮನೆ ಇರಲ್ಲ, ರಾಖಿ ಕಟ್ಸ್ಬಿಡ್ತೀನಿ. ಹುಡುಗಿ ಕೈ ಉಳಿದ್ರೆ ಹುಡುಗಿ ಕೈಯಲ್ಲಿ. ಹುಡುಗಿ ಕೈ. ಓಕೆ ಸೂಪರ್. ಎಷ್ಟು ಚೇತನ್ ದುರ್ಗ ಅವರೇ? ಅವ್ರಿಗಿದೆ, ಗೌರವೇ ಮಾತಾಡಿಲ್ಲ ಗ್ಯಾಪ್ ಅಲ್ಲಿ. ಅವ್ರಿಗಿದೆ, ಅವನೇ ಬರ್ತದ. ಹಾಕೊಟ್ಬಿಟ್ರು. ಸರ್ ಇದು ಏನಂದ್ರೆ ಅಮೃತಾಂಜನ್ ಸಿನಿಮಾ ಸರ್. ಈ ಅಮೃತಾಂಜನ್ ಅಂತಕ್ಕಂಥದ್ ಏನಿದೆ ಅದ್ರಲ್ಲಿ ಯಾವ ರಾಜಕಾರಣಿ? ಇರ್ತಕ್ಕಂಥದ್ದೇನಿದೆ, ಅದನ್ನ ಕಾಮೆಂಟ್ ಅಲ್ಲಿ ಹೇಳ್ತಾರೆ, ತಲೆ ಕೆಡಿಸ್ಕೊಬೇಡಿ. ಈ ಅಮೃತಾಂಜನ್ ಅಂತಕ್ಕಂಥದ್ದೇನಿದೆ ಅದ್ರೊಳಗೆ ಇರ್ತಕ್ಕಂಥದ್ದೇನಿದೆ, ಮನರಂಜನಾತ್ಮಕವಾದಂತಹ ವಿವಾದಾತ್ಮಕವಾದಂತಹ ಸನ್ನಿವೇಶಗಳೇನಿದೆ ಕಾಲ್ಪನಿಕವಾಗಿ ತೆಗ್ದಿದ್ದಾರೆ. ತಾಯಣಗೆ ಏನ್ ಅರ್ಥ ಆಗಿಲ್ಲ. ಅಂತದ್ದು ಇಂಥದ್ದು ಬಿಟ್ರೆ ಕನ್ನಡ ಬರಲ್ಲ ಯಾರಿಗೂ. ಕಾಲ್ಪನಿಕ ಅನ್ನೋದು ಕನ್ನಡ ಬರಲ್ಲ. ಬರಲ್ಲ. ಏನ್ ಕಾರ್ತಿಕ್ ಹಂಗಂದ್ರೆ ಹೇಳು, ನೀನು ಹೇಳು. ಕಾಲ್ಪನಿಕ ಅಂದ್ರೆ ಇಮ್ಯಾಜಿನೇಷನ್ ಅಲ್ಲಿ, ಕಾಲ್ಪನಿಕ ಅಂದ್ರೆ ಇಮ್ಯಾಜಿನೇಷನ್ ಅಲ್ಲಿ ಬರುವಂತ ಸೀನ್ಗಳನ್ನ, ಇಲ್ಲಿ ಸನ್ನಿವೇಶಗಳನ್ನ ಅಂದ್ರೆ ಸೀನ್ಗಳನ್ನ ಮಾಡಿದೀವಿ ಅಂತ. ಇವಾಗ ಗೊತ್ತಾಯ್ತು ಕಾರ್ತಿಕ್ಗೆ. ಇಮ್ಯಾಜಿನೇಷನ್ ಅನ್ನೋ ಪದ ಬರ್ತಾ ಇರಲಿಲ್ಲ. ಸರ್ ಏನಂದ್ರೆ ಕಾಲ್ಪನಿಕ ಸನ್ನಿವೇಶಗಳು ಅಂದ್ರೆ ಇಮ್ಯಾಜಿನೇಷನ್ ಸೀನ್ಸ್ ಗಳು ಅಂತ. ಅಂದ್ರೆ ಡೈರೆಕ್ಟರ್ ಇಮ್ಯಾಜಿನೇಷನ್ ಅಲ್ಲಿ ಏನೇನ್ ಸೀನ್ ಗಳು ಇದೆ ಅದನ್ನ ಅಮೃತಾಂಜನ್ ಸಿನಿಮಾದಲ್ಲಿ ತೋರಿಸಿದಾರೆ ಅಂತ ಹೇಳಕ್ ಹೊರಟೆ. ಯಾರಿಗೂ ಅರ್ಥ ಆಗಿಲ್ಲ ಅಷ್ಟೇ. ಸರ್ ಡೈರೆಕ್ಟರ್ ಇಲ್ಲದ್ರು ಸರ್ ಸ್ವಲ್ಪ ಬಿಸಿ ಇದಾರೆ. ಈ ವೀಕ್ ರಿಲೀಸ್ ಅಲ್ವಾ ಸರ್ ಸಿನಿಮಾ, ಹಂಗಾಗಿ ಪಾಪ ಅವರೇ ಓಡಾಡ್ಬೇಕೆಲ್ಲ ಕಡೆ. ಯಾಕೆಂದ್ರೆ ಅವ್ರು ತುಂಬಾ ಪರ್ಟಿಕ್ಯುಲರ್ ಆಗಿ ಡೀಟೇಲಿಂಗ್ ಆಗಿ ನೋಡ್ತಾರೆ. 5 minutes ಪಾನಿಪುರಿ ಇಂಟರ್ವ್ಯೂ ಮಧ್ಯಾಹ್ನವರೆಗೂ ಆಗ್ಬಿಡ್ತದಲ್ಲ, ಅವರು ತಿನ್ಬೇಕಲ್ಲ ಪಾಪ, ಹೊಟ್ಟಸ್ಕೊಂಡ್ ಮಾಡಕ್ ಆಗಲ್ಲ ಅಲ್ವಾ. ಎಸ್ ಚೇತನ್ ಅವ್ರು ಆಗ್ಲಿಂದ ಹಿಸ್ತಿದ್ರ. ನಂದಿನ್ನೂ ಮುಗ್ದಿರ್ಲಿಲ್ಲ. ಮೆತ್ತಿಗಲ್ಲ ಸರ್, ಗಟ್ಟಿ ಇದೆ. ಇರ್ಲಿ ಬಿಡಿ ಚೇತನ್ ಅವರೇ, ಓವರ್ ಟು ಯು. ರೈಟ್ ಮುಂದಕ್ಕೆ ಹೋಗೋಣ. ಅವ್ರಿಂದ ಏನೋ ಮಾತಾಡ್ಬೇಕಂತೆ ಅವರು. ಮಾತಾಡ್ಬೇಕು ಅಷ್ಟೇ. ಕಮಾನ್ ಚೇತನ್. ಹೇಳಿ.
ಮೊನ್ನೆ ನೀವು ಅವರು ಯಾರೋ ಮಾತಾಡಾಯ್ತು ಹಿಂಗೆ ನನ್ನ ಕಡೆಗೆ ತಿರ್ಬಿಟ್ಟು ಇವಾಗ ನಾನು ನೋಡಿ ಈಗ ನಾನು ಈಗ ಅದಕ್ಕೆ ಎಲ್ಲಾರ ಎಕ್ಸ್ಪ್ರೆಷನ್ ನೋಡಿ ಏನ್ ಮಾಡ್ತಾರ ಇವ್ರು ನನಗೆ ಟ್ರೈಲರೇ ತೋರಿಸಿಲ್ಲ ನಮ್ಮ ಡೈರೆಕ್ಟರ್ ಎಲ್ಲಿ ಕ್ವಶನ್ಸ್ ಜಾಸ್ತಿ ಕೇಳ್ತೀನೋ ಅಂತ. ಆದ್ರೂ ನಾವು ತುಂಬಾ ಸೀಕ್ರೆಟ್ ಆಗಿ ಮೇಂಟೈನ್ ಮಾಡ್ತಾ ಇದೀವಿ. ನಾಳೆ 25ಕ್ಕೆ ಟ್ರೈಲರ್ ರಿಲೀಸ್ ಆಗತ್ತಲ್ವಾ, ಅಲ್ಲಿಗೆ ಬಂದು ನೋಡಿ. ಇಲ್ಲ ಸರ್, ಆಕ್ಚುಲಿ ಟ್ರೈಲರ್ ನಿಮಗೆ ತೋರ್ಸೋಣ ಅಂತಾನೆ ನೆನ್ನೆಲ್ಲ ಎತ್ತಿಕೊಂಡಿದ್ದು. ಬಟ್ ಅದೇನಂದ್ರೆ ಪ್ರೀಮಿಯರ್ಗೆ ಹಾಕ್ಬಿಟ್ಟಿದೀವಲ್ವಾ, ಸೊ ಆ ಲಿಂಕು ಪ್ರೀಮಿಯರ್ಗೆ ಅಪ್ಡೇಟ್ ಆಗ್ಬಿಟ್ಟಿರುತ್ತೆ. ಸೊ ಆ ಲಿಂಕು ಓಪನ್ ಆಗಿ ಟ್ರೈಲರ್ ಪ್ಲೇ ಆಗಲ್ಲ. ಈಗ ಸರ್ ಪಾಪ ಅಲ್ಲಿ ಸ್ಟುಡಿಯೋದಲ್ಲಿ ಇದ್ದಾರೆ, ಅವ್ರಿಗೆ ಅದನ್ನ ಕಳಿಸ್ಬೇಕು ಅಂದ್ರೆ ಮನೆಗೆ ಹೋಗ್ಬೇಕು, ಅಲ್ಲಿ ಕೆಲಸ ನಡೀತಾರೆ, ಸ್ಟುಡಿಯೋ ಬುಕ್ ಮಾಡಿರ್ತಾರಲ್ವಾ. ಸೊ ಹಂಗಾಗಿ ಇದನ್ನೆಲ್ಲ ಧ್ಯಾನ ಮಾಡಲ್ಲ ಪಾಪ. ನಿಮ್ಮ ಏನಿಲ್ಲ ಸರ್, ಈ ಸಿನಿಮಾದಲ್ಲಿ ನನ್ನ ಪಾತ್ರ ಬಂದು ಇನ್ಫ್ಲೂಯೆನ್ಸರ್ ಪಾತ್ರ. ಬಂದು ಹಿಂಗೆ ಪಟಾಕಿ ತರ ಫಾಸ್ಟ್ ಆಗಿ ಬಂದು ಫಾಸ್ಟ್ ಆಗಿ ನಗ್ಸಿ ಫಾಸ್ಟ್ ಆಗಿ ಹೋಗುವಂತ ಕ್ಯಾರೆಕ್ಟರ್. ಫಾಸ್ಟ್ ಅಯ್ಯೋ ಸೆಕೆಂಡ್ ಇಲ್ಲ, ಮಿನಿಟ್ ಇರೋ. ಬಟ್ ಚೆನ್ನಾಗಿದೆ. ತುಂಬಾ ಜನ ಆಲ್ರೆಡಿ ಪಾತ್ರದ ಬಗ್ಗೆ ತುಂಬಾ ಜನ ಕಮೆಂಟ್ ಮಾಡಿದ್ದಾರೆ. ಟೆಕ್ನಿಷಿಯನ್ಸ್ ಗೆಸ್ಟ್ ಅಪಿಯರೆನ್ಸ್ ತರನೇ, ಬಟ್ ತುಂಬಾ ಚೆನ್ನಾಗಿದೆ ಪಾತ್ರ. ಅನ್ಎಕ್ಸ್ಪೆಕ್ಟೆಡ್ ಆಗಿ ಎಂಟ್ರಿ ಕೊಟ್ಟು ಒಂದು ನಗ್ಸಿ ಹೋಗುವಂತ ಪಾತ್ರ. ಅಂದ್ರೆ ನಿಮ್ಗೆ ಅನ್ಎಕ್ಸ್ಪೆಕ್ಟೆಡ್ ಆಗಿತ್ತು, ಜನಕ್ಕೆ ನೋಡ್ಬೇಕಾದ್ರೆ ಸಿನಿಮಾ ನೋಡ್ಬೇಕು. ಸಿಕ್ಸ್ ಪ್ಯಾಕ್ ಇದೆಯಾ? ಮಾಡಿದಾರೆ ಸರ್ ಅವರು. ಕಾಣಿಸ್ತಲ್ವಲ್ಲ ಈಗ ಎಲ್ಲಿ ಚೇತನ್ ಇನ್ನೊಂದ್ಸತಿ ಕ್ಯಾಮ್ರಾಗ್ ತೋರ್ಸಿ. ಏನ್ ಇಲ್ಲಿ ಚಿತ್ತನ ಇಲ್ಲ, ಮದುವೆ ಆದ್ಮೇಲೆ ಸ್ವಲ್ಪ ಪ್ಯಾಕ್ಸ್ ಸಿನಿಮಾಗೋಸ್ಕರ ಮಾಡಿದ್ದು. ಸಿನಿಮಾ ರಿಲೀಸ್ ಸಿನಿಮಾ ಆದ್ಮೇಲೆ ಶೂಟ್ ಆದ್ಮೇಲೆ ಅವತ್ ಸಾಯಂಕಾಲಕ್ಕೆ 6 ಪ್ಯಾಕ್ ಇಲ್ಲ ತೆಗ್ಸ್ಬಿಟ್ಟೆ. 6 ಪ್ಯಾಕ್ಸ್ ಹೌದು ಸರ್, ದೊಡ್ಡ ಬ್ಯಾನರ್ ಎಲ್ಲ ಕಟ್ಟಿರ್ತಾರೆ 6 ಪ್ಯಾಕ್ ತರ. ನಿಜವಾಗ್ಲು ಫೋಟೋ ಶೂಟ್ ಮಾಡಿಸಿ ಎಲ್ಲ ಫುಲ್ಲು ತುಂಬಾ ಚೆನ್ನಾಗಿ. ಅದು ಜರ್ನಿ ತುಂಬಾ ಸ್ಟ್ರಗ್ಲಿಂಗ್ ಆಗಿತ್ತು. 6 ಪ್ಯಾಕ್ ಜರ್ನಿ ತುಂಬಾ ಚೆನ್ನಾಗಿತ್ತು. ತುಂಬಾ ಕಷ್ಟಪಟ್ಟೆ. ಇಷ್ಟಪಟ್ಟು ಮೈಕ್ ನನ್ನ ಕೈಲಿ ಕೊಡ್ತಾರೆ. ಥ್ಯಾಂಕ್ ಯು. ನಿಮ್ಮ ಪಾತ್ರದ ಬಗ್ಗೆ ಹೇಳ್ಬಿಡಿ. ಸರಿ, ಮಂಜು ಅವ್ರ ಕೆಲ್ಸನೇ ಇಲ್ಲ, ಏನು ಇರಲ್ಲ ಫಿಲಮ್ ಅಲ್ಲಿ, ನಂದೇನು ಅಂತದೇನಿರಲ್ಲ. ನನಗಿಲ್ಲ ಅಂತಂದ್ರೆ ನೀವು ಎಲ್ಲ ನಾವೇ ಅವರೇ ಮಾತಾಡ್ತಿದ್ದಾರೆ. ಕೆಲಸ ಇಲ್ಲ ಅಂದ್ರೆ ಆಗುತ್ತೆ ಸರ್, ಕೆಲ್ಸಗಾರ ನೀವು. ನಂದೇನಿರಲ್ಲ ಸರ್ ಅಂತದೇ. ಹೇಳಿ ಸೀರಿಯಸ್ ಆಗಿ ಏನಂತದ್ದು ಪಾತ್ರದ ಬಗ್ಗೆ ಕ್ಯಾರೆಕ್ಟರ್ ಹೇಗಿದೆ? ಚೆನ್ನಾಗಿರುತ್ತೆ ಸರ್, ಅಷ್ಟೇ. ಎಲ್ಲಾರ್ಗು ಊಟ ಮಾಡಿ ಸರ್ ಏನಿಲ್ಲ ಸರ್, ಕುಡ್ದೇ ಇರ್ತೀನಿ. ಸುಮಾರು ಇಂಟರ್ವ್ಯೂಗಳನ್ನ ಹೇಳಿದ್ದೀನಿ, ಇನ್ನೇನು ಕೆಲಸ ಇರಲ್ಲ. ನಾನು ಫಿಲಮಲ್ಲೆಲ್ಲ ನಾನು ಕುಡ್ದೇ ಇರ್ತೀನಿ ಸರ್, ಚಪ್ಪರ್ ಥರ ಇರ್ತೀನಿ. ಯಾಕೋ ಡೈರೆಕ್ಟ್ರಿಗೆ ನನ್ನ ಇಂಡಸ್ಟ್ರಿಗೆ ಆಯಪ್ಪನೇ ಕರ್ಕೊಂಬಂದಾಗಿಂದ ನೀನು ನೋಡಕ್ಕೆ ಚಪ್ಪರ್. ಆ ಫಿಲಮ್, ಆ ಶಾರ್ಟ್ ಫಿಲಮ್ ಮಾಡ್ಬೇಕಾದ್ರೂ ಅಮೃತಾಂಜನ್ ಮಾಡ್ಬೇಕಂದ್ರೆ ಹೀರೋ ಯಾರು ಸಿಗ್ಲಿಲ್ಲ ನಮಗೆ. ನೀನೇ ಚಪ್ಪರ್ ಥರ ಕಾಣಿಸ್ಲಿಲ್ಲ, ಇರಲಿಲ್ಲ ಫಸ್ಟ್ ನೀವಿನ್ನ ನೀವು ಸಿಗೋಕ್ಕಿಂತ ಮುಂಚೆ ನಾವು ಬೇರೆಯವ್ರನ್ನ ಅನ್ಕೊಂಡು ಕೊನೆಗೆ ಯಾವ್ದು ಆಗ್ದಿದ್ದಕ್ಕೆ ನೀನೇ ಮಾಡ ಅಂತಂದು ಹೇಳ್ತಿದ್ದಿ ಅಂದ. ಕೈ ಬೇರೆ ಬಂದ್ಬಿಟ್ಟಿದ್ದ. ಅದು ಅದೇನು ಗೊತ್ತಾ ಸರ್, ಡೈರೆಕ್ಟ್ರು ಎಲ್ಲರಿಗೂ ಹೀರೋ, ಅದೇ ಈ ಶಾರ್ಟ್ ಫಿಲಮ್ ಹೀರೋ ಬರ್ತಾನೆ ಅಂತ ಅವ್ರೆ. ಯೂಶಲಿ ಹೀರೋ ಅಂದ್ರೆ ಒಂದು 6 ಅಡಿ ದರ್ಶನ್ ಸರ್ ಥರ, ಕಿಚ್ಚ ಸರ್ ಥರ ಇರ್ತಾರೆ ಅಂತ ಎಕ್ಸ್ಪೆಕ್ಟೇಷನ್ ಇರುತ್ತಲ್ಲ. ನಾನು ಇರೋದೇ ಕರ್ರಗೆ. ಅವಾಗ ಗುಂಡು ಬೇರೆ ಹೊಡ್ಸಿದ್ದೆ, ಕೈ ಬೇರೆ ಮುರಿದೋಗಿತ್ತು. ನಾವು ಹಳ್ಳಿ ಪ್ರತಿಭೆಗಳು, ನಮ್ಮ ಕಾಸ್ಟ್ಯೂಮ್ ಸ್ಟೈಲ್ ಎಲ್ಲ ಗೊತ್ತಿರುತ್ತೆ. ಹಿಂಗೆ ಹಾಕೊಂಡು ಬಂದೆ. ನಮ್ಮ ಹೀರೋ ಅಂದ್ರು ಅಲ್ಲ, ಅದೊಂದು ಸಿಚುವೇಶನ್ ಹೇಳಲೇಬೇಕು. ಯಾರು ಪಾಯೆಲ್ಲ ಬಂದು ಮಾತಾಡ್ಕೊಂಡು ಫಸ್ಟೇ ಅರ್ಧ ದಿನ ರಿಹರ್ಸಲ್ ಮಾಡ್ಕೊಂಡು ಪಾಯಲ್ ಹೋದ್ಲು. ಕಾರ್ತಿಕ್ಗೆ ಒಂದೇ ಕ್ವಶನ್ ಸರ್ಗೆ, ಇದು ಅಣ್ಣ ಫೋನ್ ಮಾಡಿ ಕೇಳೋಣ, ನನ್ನ ಇದು ಒಪ್ಕೊಂತಾಳೆ ಹೆಂಗೆ ನೋಡ್ಕೊಂಡು ಹೋದ್ರಲ್ಲ ಹೀರೋ. ಓಕೆನಾ, ಹಂಗೆ ಕೇಳೋಣ, ಕ್ಯಾನ್ಸಲ್ ಮಾಡ್ಬಿಟ್ಟಲ್ಲಿ ಕೇಳೋಣ. ಯಾಕಂದ್ರೆ ಅಲ್ಲಿವರೆಗೂ ನಮ್ಗೆ 25-26 ಹುಡುಗಿರ್ ಕ್ಯಾನ್ಸಲ್ ಆಗಿದ್ದು. ಅಂದ್ರೆ ನಾನೇ ಬೇಡ ಅಂತ ಹಂಗಂತಲ್ಲ, ಒಂದ್ ಅರ್ಧ ಹಂಗೆ ಅರ್ಧ ಹಿಂಗೆ. ಇಲ್ಲ ಹಂಗ ಅವ್ನ್ ಬೇಡ ಅಂದ್ರೆ ಅವ್ನ್ ಇದಕ್ಕೆ ಬೇಡ ಅಂತಲ್ಲ, ನಮ್ಗೆ ಸೂಟ್ ಆಗಿರ್ಲಿಲ್ಲ ಯಾರು. ಅಂದ್ರೆ ಸರ್ಗೆ ಕ್ಯಾರೆಕ್ಟರ್ ತಕ್ಕಂಗೆ ಯಾರು ಸೂಟ್ ಆಗಿರ್ಲಿಲ್ಲ. ಆಮೇಲೆ ಯಾರಿಗೂ ಅಂದ್ರೆ ಕೆಲವ್ರು ಆಕ್ಟಿಂಗ್ ಗಿಂತ ಜಾಸ್ತಿ ಇದು ನಾನು ಈಗ ಬರಕ್ಕಾಗಲ್ಲ, ನಾಳೆ ಇದ್ ಮಾಡ್ತೀನಿ ಆತರ ಜಾಸ್ತಿ. ಯಾಕೆ ಹಿಂಗೆ ಕೂತ್ಕೊಳ್ಳೋದು, ಕೂತ್ಕೊಳ್ಳೋದೆಲ್ಲ ಅವ್ರ ಭಯ ಆಗ್ತೈತೆ, ಎಲ್ಲಿ ಬಾಂಬ್ ಬಿಡ್ತಾರ ಮನೇಲಿ ಒಬ್ಬನೇ ಬ್ಯಾಚುಲರ್ ಕೂತ್ಕೊಂಡು ಏನ್ ಮಾಡ್ತಾರೆ. ಆಂಟಿ ಸುಲ್ ಕೊಟ್ಟಿರ್ತಾರೆ. ಸರ್ ನೀವು ನೋಡಿದ್ರ ಸರ್ ನಮ್ಮ ಶಾರ್ಟ್ ಫಿಲ್ಮ್ ಅಮೃತಾಂಜನ್? ಹಿಂಗಂದ್ರೆ
ಹೂನಾ ನೋಡಿದೀವಿ. ನೋಡಿ ಆಯ್ತು ಫಸ್ಟ್ ಡೇ ಗೌರವ್ ನೀನು ಇದ್ದಲ್ಲ, ಫಸ್ಟ್ ಡೇ ನೀನು ಇದ್ದಲ್ಲ. ನಿಮ್ಗೆ ಗೊತ್ತಿದೆ ಯಾರ್ಯಾರು ನನಗೆ ಗೊತ್ತಿದೆ ಫಸ್ಟ್ ಡೇ ಅಂತ ಒಂದ್ಸಲ ಆದ್ಮೇಲೆ ಅಲ್ಲ ರಿಹರ್ಸಲ್ಗಲ್ಲ, ಸುಮ್ಮನೆ ಮಾತಾಡ್ಕೊಂಡು ಎಲ್ಲ ಎದ್ದು ಓಟ್ರು. ಮಾತಾಡ್ಕೊಳ್ಳಿ ಅಂತ. ಸಬ್ಸ್ಕ್ರೈಬರ್ಸ್ ಹಂಗೆ ಅನ್ಸಬ್ಸ್ಕ್ರೈಬ್ ಆಗ್ತಾರೆ. ಏನು ನಾವು ಏನಂದ್ರೆ ಸರ್ ಫಸ್ಟ್ ಡೇ ಬಂದವ್ರೆ, ನಾನ್ ನೋಡ್ ಮತ್ತೆ ಬಂದಿದ್ದಾಗ ಬಂದು ಜಸ್ಟ್ ಫೋಟೋಗಳೊಂದ್ ಎರಡು ತಗೊಂಡ್ ಜೇರಮೇ ಇಲ್ಲ ಈ ಹುಡುಗಿ ಓಕೆ 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 ಅಲ್ಲ ನಾವು ಓಕೆ ಆ ಹುಡುಗಿಗೆ ನಾವು ಓಕೆನ ಕೇಳೋಣ ನೀನ್ ಫಸ್ಟ್ ಅಂತ ಫೋನ್ ಮಾಡಿದ್ರೆ ಫೋನ್ ತೆಗಿತಾ ಇಲ್ಲ. ನಾವು ಏನಂದ್ರೆ ಮುಖಕ್ಕೆ ಎಣ್ಣೆ ಉಜ್ಕೊಂಡ್ ಕಳ್ಸಮ್ಮ, ಆಯಿಲ್ ಉಜ್ಕೊಂಡ್ ಕಳ್ಸಮ್ಮ ಅಂದ್ರೆ ಅದ್ರಲ್ಲಿ ವಿತೌಟ್ ಮೇಕಪ್ ಇರುತ್ತಲ್ಲ, ಹೆಂಗೆ ಅಸಹ್ಯವಾಗಿ ಕಾಣಿಸ್ತಾರ ನೋಡೋಣ ಅಂತ ಅವತ್ತೆಲ್ಲ ಕಳ್ಸ್ತೀನಿ ಅಂತ ಹೇಳ್ಬಿಟ್ಟು ಓದ್ಲು ಕಳಿಸ್ಲಿಲ್ಲ. ನಾವೇನ್ ಅನ್ಕೊಂಡ್ರೆ ನಮ್ಗೆ ಗೊತ್ತಿದ್ದಾನ ಸುಮ್ನೆ ಒಪ್ಕೊಂಡು ಹೋಗೋಣ ಅಷ್ಟೇ, ಮಾಡಲ್ಲ ಏನು ಇಲ್ಲ ಅಂತ. ಜಯರಾಮ್ ಅಷ್ಟೇ ಬಿಡ ಇನ್ನೇನ್ ಮಾಡಕ್ಕಾಗಲ್ಲ ಅಂತ ಮಾರನೇ ದಿನನೂ ಕಳ್ಸೋದ್ಲು. ಆಮೇಲೆ ಏನಕ್ಕೆ ಅಷ್ಟು ಲೇಟ್ ಆಯ್ತು ಅಂದ್ರೆ ಅವ್ರ ಅಜ್ಜಿಯನ್ನು ತೀರೋಗಿದ್ರೆ ನಮ್ಮ ಅಜ್ಜಿ ತೀರ್ಕೊಂಡ್ಬಿಟ್ಟಿದ್ರು. ಸೊ ಫೋಟೋ ಒನ್ ವೀಕ್ ಬಂದಿದ್ದ ನೋಡಿ ಸೆಲೆಕ್ಟ್ ಆಗಿ ಸರ್. ಬಟ್ ಅವ್ರಿಗೆ ದೊಡ್ಡ ಕ್ವಶನ್ ಅಂದ್ರೆ ಇವಾಗ ಕೆಟ್ಟದಾಗಿ ತೋರಿಸ್ಬೇಕಲ್ಲ. ಮನೇಲಿ ಎಣ್ಣೆ ಹಾಕ್ಬಿಟ್ಟು ಫಸ್ಟ್ ಫೋಟೋ ಕಳಿಸ್ದೆ, ಓಕೆ ಆಗ್ಲಿಲ್ಲ. ಮತ್ತೇನಾದ್ರು ಒಂದ್ ಸ್ವಲ್ಪ ಕಪ್ಪಗ್ ತರ ಮಾಡ್ಬಿಟ್ಟು ಕಳ್ಸಿ. ಕಪ್ಪಗೆ ಹೆಂಗ್ ಮಾಡೋದು ಅವಾಗ? ಆಮೇಲೆ ಸ್ವಲ್ಪ ಕಾಜಲ್ ತರ ತಗೊಂಡು ಸ್ವಲ್ಪ ಮಿಕ್ಸ್ ಮಾಡಿ ಲೈಟಾಗಿ ಎಲ್ಲ ಉಜ್ಜಿ ಕಳಿಸಿ ಆಮೇಲೆ ಓಕೆ ಆಯ್ತು. ಇನ್ನು ಅವ್ರು ಈಸಿಯಾಗಿ ಸಿಕ್ಕಿದ್ರು ನಮ್ಗೆ, ಅಲ್ಲೇ ಇದ್ರು ಹಂಗೆ ಕರೆದ್ರೆ. ಇನ್ಯಾರು ಎಲ್ಲ ಹಂಗೆ. ಬಟ್ ಅವಾಗ ಅಲ್ಲ ಇಲ್ಲ 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 ಅಂದ್ರೆ ಗೌರವ್ ಅವ್ರು ಇಬ್ರು ಒಂದೇ ಇದ್ರಲ್ಲೇನೋ ಇದ್ದಿದ್ದು ಸ್ಟುಡಿಯೋನಲ್ಲಿ. ಸರಿ 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 ಅದೇನದು ಡ್ಯಾನ್ಸ್ ಕ್ಲಾಸ್, ಅಯ್ಯೋ ಆಕ್ಟಿಂಗ್ ಕ್ಲಾಸ್, ಒಂದೇ ಇನ್ಸ್ಟಿಟ್ಯೂಟ್. ಅದು ಬರಲ್ಲ ಇನ್ಸ್ಟಿಟ್ಯೂಟ್. ಅದೇ ಅದು ಅದ್ರಲ್ಲಿ ಇದ್ದವರು ಅದ್ರಲ್ಲಿ ಯಾವ್ದ್ರಲ್ಲಿ ಸರ್ ಆಕ್ಟಿಂಗ್ ಕ್ಲಾಸ್ ಅಲ್ಲಿ ಸರ್ ಆಕ್ಟಿಂಗ್ ಕ್ಲಾಸ್ ಅಲ್ಲಿ ಇದ್ದವರು. ಸೊ ಜಯರಾಮ್ ಹಂಗೆ ನೋಡಿ ಅವ್ರಿಬ್ರು ಇರ್ಲಿ ಅಂತ ಹಂಗೆ ಕರ್ಕೊಂಡ್ರೆ ಅವ್ರದ್ದೇ ನಮ್ಗೆ ಟಾಸ್ಕ್ ಆಗ್ಲಿಲ್ಲ. ನಾವು ಬೊವಿನ್ ಕ್ಯಾರೆಕ್ಟರ್ಗೂ ಹುಡುಕಿಲ್ಲ, ಗೌರವ್ ಕ್ಯಾರೆಕ್ಟರ್ಗೂ ಹುಡುಕಿಲ್ಲ, ಅನ್ಕೊಂಡ್ರೆ ಹಂಗೆ ಕಾಣಿಸಿದ್ರು. ಫಸ್ಟ್ ಆಫ್ ಆಲ್ ನೀವು ಕ್ವೆಶ್ಚನ್ ಕೇಳಿದ ಅದೇ ಕ್ವೆಶ್ಚನ್ಗೆ ಕೇಳೇ ಇಲ್ಲ. ಏನೋ ಹೇಳ್ಬೇಕಲ್ಲ ಅಂತ ನಾನು ನೋಡ್ತಿದ್ದಾರೆ. ನೀವು ಏನ್ ಹೇಳ್ತಾ ಇದ್ದೀರಾ ನಿಮ್ಗಳು ಅಂತ. ಮುಂದೆ ಬಟ್ ರಾತ್ರಿ ಅವಾಗ ಸರ್ ಆಲ್ಮೋಸ್ಟ್ 2 or 3 ತನಕ ಟೆರೇಸ್ ಅಲ್ಲಿ ನಿಂತ್ಕೊಂಡು ಚಳಿ, ಎಲ್ಲಾರ್ಗು ಗಾಳಿ, ಒಬ್ಬ ಬ್ಯಾಕ್ ಗ್ರೌಂಡ್ ಅಲ್ಲಿ ಏನು ಗ್ರಿಲ್ ಸ್ಕಿಲ್ಸ್ ಏನಿಲ್ಲ, ಇರ್ಲಿಲ್ಲ. ಏನ್ ಮಾಡ್ತಿದ್ರಿ ಅಲ್ಲಿ? ಶೂಟಿಂಗ್ ಸರ್ ಸರ್ ಇಷ್ಟೇ ಇರೋದು ಸರ್ ಪ್ಲೇಸ್, ಇಷ್ಟಿದೆ, ಇಷ್ಟೇ ಇರೋದು. ನಾವಿಲ್ಲಿ ಏನ್ ಕೂತಿದ್ದೀವಿ ಇಷ್ಟ ಅಗಲ ಇತ್ತು. ಮತ್ತೆ ನಿಮ್ಗೆ ಹಿಂಗ್ ಇಟ್ಕೊಳಕ್ಕೆ ಹಿಂಗ್ ಹೊರ್ಕೊಳಕ್ ಏನಿರಲ್ಲ, ಹಿಂಗ್ ಕೆಳಗಡೆ ನೋಡಿದ್ರೇನೆ ಭಯ ಆಗುತ್ತೆ. ಫುಲ್ ಟೆರೆಸ್ ಫುಲ್ ಟಾಪ್ ಅಲ್ಲಿ ಶೂಟ್ ಮಾಡಿದ್ದು. ಅಪ್ಪ ಆ ಚಳಿ ನಮ್ಮ ಕ್ಯಾಮ್ರಾಮನ್ ಹರ್ಷಿ ಬೇರೆ ಸಣ್ಣ ಸರ್ ಅದ್ರದ್ದು ಮೇಕಿಂಗ್ ವಿಡಿಯೋನು ಐತೆ ಜಯರಾಮ್ ಯೂಟ್ಯೂಬ್ ಅಲ್ಲಿ ನೋಡಿ ಹಿಂಗ್ ಇಟ್ಕೊಂಡಿರ್ತೀರಿ ನಾವು. ಹಿಡ್ಕೊಂಡು ಪಾಪ ಅವನ್ನ. ಸೊ ಇಷ್ಟೆಲ್ಲ ಕಷ್ಟಪಟ್ಟು ಎಲ್ಲರೂ ಆ 10 minutes ಡ್ಯೂರೇಷನ್ ಅಲ್ಲಿ ಏನ್ ಶಾರ್ಟ್ ಫಿಲ್ಮ್ ಮಾಡಿದ್ವು ಅಮೃತಾಂಜನ್, ಅದು 5 ವರ್ಷ ಆದ್ಮೇಲೆ ಈಗ ಅಮೃತಾಂಜನ್ ದೊಡ್ಡ ಸಿನಿಮಾ ಆಗಿ ನಿಂತಿದೆ. ಸೊ ನೆಕ್ಸ್ಟ್ ಕ್ವೆಶ್ಚನ್ ಕೇಳಿದ್ರೆ ಓಕೆ ಅಮೃತಾಂಜನ್ ದೊಡ್ಡ ಫಿಲಂ ಕಷ್ಟಗಳು ಹೇಳೋಣ. ಓಕೆ ಕಷ್ಟನೇ ಆಗೋಯ್ತೆಲ್ಲ. ಕಷ್ಟನೇ ಹೇಳೋಣ, ಕಷ್ಟಗಳು ಹೇಳ್ಕೋಬೇಕು. ಅದನ್ನ ಆಯ್ತಾ ನಿಂಗೆ? ನನ್ಗೆ ಇಷ್ಟ ಆಗಿದ್ದು ಇಲ್ಲ, ಅವ್ರಿಗೂ ಸ್ವಲ್ಪ ಕೆಲಸ ಕೊಡೋಣ, ಅವ್ರು ಕ್ವೆಶ್ಚನ್ ಕೇಳಲಿ, ಆಮೇಲೆ ಆನ್ಸರ್ ಮಾಡೋಣ. ಕಾಸು ಕೊಟ್ಟಿದ್ದವ್ರಿಗೆ ಅದಕ್ಕೆ ಅಲ್ಲ ಅವ್ರು ಹೇಳಿದ್ರಲ್ಲ. ನಮಗೆ ನಾವೇ ಮಾತಾಡ್ತಾ ಇದೀವಿ ಸರ್. ನಮ್ನೆಲ್ಲ ಇಂಟರ್ವ್ಯೂ ಮಾಡ್ತಾ ಇರೋದಕ್ಕೆ ನಿಮ್ಗೆ ಏನ್ ಅನ್ಸ್ತಾ ಇದೆ ಸರ್? ಹೇಳುವುದಕ್ಕೂ ಕೇಳುವುದಕ್ಕೂ ಸಮಯವಲ್ಲ. ಮೈಕ್ ಇದೆ. ಹೇಳುವುದಕ್ಕೂ ಕೇಳುವುದಕ್ಕೂ ಸಮಯವಲ್ಲ ಮೇಡಮ್. ಸುಮ್ನೆ ಅವ್ರು ಹಿಂಗ ಅಂತ ಇದಾರೆ ಅಷ್ಟೇ. ಮಾತಾಡಿ. ಸರಿ ಇವಾಗ ಗೇಮ್ ಆಡಿಸ್ತಾರಂತೆ. ಏನ್ ಗೇಮ್ ಮಾಡ್ತಾರೆ? ಸೋತವ್ರಿಗೆ ಗೆದ್ದವ್ರಿಗೆ ಗೆದ್ದವರು ಸ್ಟಾರ್ಬಕ್ಸ್ ಅಲ್ಲಿ ಟ್ರೀಟ್ ಕೊಡಿಸ್ಬೇಕು, ಸೋತವರು ಇಲ್ಲಿ ಪಕ್ಕದಲ್ಲಿ ಸಿನಿಮಾ ಅಮೃತಾಂಜನ್ ಟಿಕೆಟ್ ಕೊಡಿಸ್ಬೇಕು ಸಿನಿಮಾದು. ಎಸ್ ಮೇಡಮ್, ನೀವು ಆಗ್ಲೇ ಹೇಳಿಲ್ಲ, ಹೇಳಿ. ನನ್ನ ಹತ್ರ ಮೈಕ್ ಇದೆ. ಇದೆಯಾ? ಥ್ಯಾಂಕ್ ಯು. ಇವಳು ಯಾವಾಗಿಂದ ಅದೇ ಹೇಳ್ತಾರೆ. ಅವ್ಳಿಗೆ ಒಂದೇ ಡೈಲಾಗ್ ಕೊಟ್ಟಿರೋದು. ನನ್ನ ಹತ್ರ ಮೈಕ್ ಇದೆ. ಈಗ ಎಲ್ರಿಗೂ ಪೇರ್ ಯಾರ್ಯಾರು ಪೇರ್ ಅಂತ ನಂಗೆ ಗೊತ್ತಾಗ್ತಿಲ್ಲ. ನನ್ಗೂ ಪೇರಿಲ್ಲ, ಕಾರ್ತಿಕ್ಗೂ ಪೇರಿಲ್ಲ. ನಮ್ಮಿಬ್ರು ನೋಡಿದ್ರೆ ಬಟ್ ಲಾಸ್ಟ್ ಅಲ್ಲಿ ಸಿನಿಮಾದಲ್ಲಿ ಟ್ವಿಸ್ಟ್ ಇದೆ. ಬಿಟ್ಬಿಡದ? ನೀವಿಬ್ರು ಬಿಡಿ. ಪಾಯಲ್ಗೆ ಸುಧಾಕರ್ ಪೇರು, ಅವ್ರಿಗೆ ನನ್ಗೆ ಭವ್ಯ ಪೇರು, ನಾನ್ ಚೇತನ್ ದುರ್ಗ ಅವ್ರಿಗೆ ಅಜೇಂದ್ರ ಪೇರು. ಆಕ್ಚುಲಿ ಹೌದು, ನನಗೆ ಗಂಡಸನ್ ಕೊಟ್ಬಿಡೋರು. ಯಾಕೆ? ಬಟ್ ಕೂದಲು ಉದ್ದ ಇತ್ತು ಅವನ್ಗೂ. ನೀವು ಬ್ಯಾಕ್ ಶಾಟ್ ಇಟ್ರೆ ಅವನು ಹುಡುಗಿ ತರ ಅದೊಂದೇ ಐಟಮ್. ರೆಡಿ. ಆಕ್ಚುಲಿ ಫಸ್ಟ್ ಸುಧಾಕರ್ ಪೇರ್ ಆಗಿರ್ತೀನಿ, ನನ್ಗೂ ಅವನ್ಗೂ ಬ್ರೇಕಪ್ ಆಗುತ್ತೆ. ಆಮೇಲೆ ಬಿಟ್ಕೊಟ್ಬಿಟ್ರಿ ಸರ್. ಏನ್ ಮೇನ್ ಸಿನಿಮಾದೊಂದು ಮೇನ್
ಟ್ವಿಸ್ಟ್ನೇ ಬಿಟ್ಕೊಟ್ಬಿಟ್ರು. ಕಟ್ ಮಾಡಿದ್ರೆ ಒಳ್ಳೇದೇನೋ ಅನ್ಕೊಂತೀನಪ್ಪ. ಯಾಕೆ ಮೇನ್ ಟ್ವಿಸ್ಟ್ನೇ ಬಿಟ್ಕೊಟ್ಬಿಟ್ರು ಸರ್. ಏನ್ ಪಲ್ಲವಿ ನೀನು? ಹಿಂಗಾಗ್ಬಾರ್ದಾಯ್ತು ಬಿಡಿ ಸರ್. ಏನಿಲ್ಲ ನಾವೇನೋ ಏ ಕಾಪಾಡ್ಕೊಂಡ್ ಬಂದಿರೋ ಟ್ವಿಸ್ಟ್ನೇ ಬಿಟ್ಕೊಟ್ಬಿಟ್ರು. ಇಲ್ಲ ಸರ್, ಇದುವರೆಗೂ ಯಾವ ಇಂಟರ್ವ್ಯೂಲಾರು ಈ ವಿಷಯ ಆಚೆ ಬಿಟ್ಟಿದೀವ ನೋಡಿ ಸರ್, ತೆಗೆದ್ಬಿಡಿ. ಅವ್ರ ಇಂಟರ್ವ್ಯೂ ನಾನೇ ಅಲ್ಲ, ನಾನೇ ಹೇಳ್ತಾ ಇದೀನಿ, ಬಿಟ್ಕೊಟ್ಟಿಲ್ಲ. ಇವತ್ತು ಟ್ವಿಸ್ಟ್ ಬಿಟ್ಕೊಟ್ಬಿಟ್ಟು ಸರ್. ಹೋಗ್ತಾ ಹೋಗ್ತಾ ಅವ್ರಿಗೆ ಕಿಸ್ಕೊಂಡು ಇದಾದ್ಮೇಲೆ ಇನ್ನೂ ಟ್ವಿಸ್ಟ್ ಇದೆ ಸರ್. ಇದಾದ್ಮೇಲೆ ಸಿನಿಮಾದಲ್ಲಿ ಟ್ವಿಸ್ಟ್. ಪಾಪ ನೀನು ಅವ್ಳು ಕೊಟ್ಟಿಲ್ಲ ಅಂತ ಫೀಲ್ ಆಗ್ತಾರೆ, ನೀವು ಕೊಡ್ತಾ ಇದ್ದೀಯ ಅಂತ ಕೊಟ್ಬಿಡೋಣ. ನನಗೆ ಅವ್ರ ಹತ್ರ mic ಇದೆ ಬಿಡು. ಕಂಫರ್ಟೇಬಲ್ ಹೆಂಗೋ. ಈಗ ಅಮೃತಾಂಜನ್ ಈಗ ಇಂಟರ್ವ್ಯೂಗೆ ಬರೋಣ ಸರ್. ಈಗ ಸ್ಮಾಲ್ ಸ್ಕ್ರೀನ್ ಅಲ್ಲಿ ನಿಮ್ದೇ ಆದಂತಹ ಒಂದಷ್ಟು ಟ್ಯಾಲೆಂಟ್ಸ್ ಅನ್ನ ತೋರಿಸಿದ್ರ ಸಿರೀಸ್ಗಳ ಮೂಲಕ. ಬಿಗ್ ಸ್ಕ್ರೀನ್ ಅಲ್ಲಿ ಬರಬೇಕು ಅಂದ್ರೆ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಆಗೇ ಆಗುತ್ತೆ. ಈಗ ಯೂಟ್ಯೂಬಲ್ಲಿ ನೋಡಿದಂಥವ್ರು, ಕೋವಿಡ್ ಟೈಮಲ್ಲೆಲ್ಲ ನೋಡಿದಂಥವ್ರೆಲ್ಲರೂ ಕೂಡ ಸಖತ್ತಾಗಿದ್ದಾರಪ್ಪ, ತುಂಬ ಚೆನ್ನಾಗಿ ಮಾಡ್ತಾರೆ, ಸಾಕಷ್ಟು ಎಂಟರ್ಟೈನ್ಮೆಂಟ್ ಕೊಡ್ತಾರೆ. ಸೊ ಈಗ ಥಿಯೇಟರ್ ಕರ್ಕೊಂಬರುವಂಥದ್ದೇ ಒಂದು ದೊಡ್ಡ ಹರಸಾಹಸ. ಸೊ ಅಮೃತಾಂಜನ್ ಯಾವ ರೀತಿ ಅದಕ್ಕೆ ಒಂದಷ್ಟು ಎಫರ್ಟ್ ಹಾಕಿದೆ ಅಂತ? ತುಂಬಾ ಎಫೆಕ್ಟ್ಸ್ ಇದೆ, ಮತ್ತೆ ಪ್ರಮೋಷನ್ಗೆ ಎಫರ್ಟ್ಸ್ ಇದೆ. ಪ್ರಮೋಷನ್ಗೆ ಅಂತ ಒಂದು ಸಾಂಗ್ ಮಾಡಿದೀವಿ. ಇನ್ನು 2 days ಅಲ್ಲಿ ಸಾಂಗ್ ಕೂಡ ರಿಲೀಸ್ ಆಗ್ತಾ ಇದೆ. ನಾಳೆ ಟ್ರೈಲರ್ ರಿಲೀಸ್ ಆಗ್ತಾ ಇದೆ. ಮತ್ತೆ ಶಾರ್ಟ್ ಫಿಲಮ್ಗಿಂತ ಜಾಸ್ತಿ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೋಬಹುದು. ತುಂಬಾ ಎಂಟರ್ಟೈನಿಂಗ್ ಆಗಿರುತ್ತೆ ಅಂತ ಅದಂತೂ ಹೇಳ್ಬೋದು. ಕಂಪ್ಯಾರಿಸನ್ ಇಲ್ಲ ಸರ್, ಅದಕ್ಕೂ ತುಂಬ ಎಫರ್ಟ್ ಇದೆ. ಆ್ಯಕ್ಚುಲಿ ನಾವು ಶಾರ್ಟ್ ಫಿಲ್ಮ್ ಮಾಡಬೇಕಾದ್ರೂ ನಮಗೆ ಇದೊಂದು ಕಿರುಚಿತ್ರ ಯೂಟ್ಯೂಬಿಗೆ ಮಾಡ್ತಾ ಇದ್ದೀವಿ ಅನ್ನೋ ಇದ್ರಲ್ಲಿ ಮಾಡ್ತಾ ಇರಲಿಲ್ಲ. ಮೇಕಿಂಗ್ ಕೂಡ ಸಿನಿಮಾ ಲೆವೆಲ್ಗೆ ನಾವು ಮಾಡ್ತಾ ಇದ್ವಿ. ಅದಕ್ಕೋಸ್ಕರನೇ ಪ್ರಾಬಬ್ಲಿ ನಮ್ಮ ಟೀಮ್ ಯಾಕೆ ಇಷ್ಟೊಂದು ಹೆಸರು ಮಾಡಿದೆ ಅಂದರೆ ನಮ್ಮ ಡೆಡಿಕೇಶನ್ ಅಂತ ಹೇಳ್ಬೋದು, ಮತ್ತು ಕ್ವಾಲಿಟಿ ಆಫ್ ವರ್ಕ್ ಅಂತ ಹೇಳ್ಬೋದು. ಶಾರ್ಟ್ ಫಿಲ್ಮ್ಗೂ ಮತ್ತು ಇದಕ್ಕೂ ಕಂಪ್ಯಾರಿಸನ್ನೇ ಇಲ್ಲ. ಬಟ್ ಎಕ್ಸ್ಟೆಂಡೆಡ್ ವರ್ಷನ್ ನಮ್ಮ ಟೀಮಲ್ಲಿ ಅಮೃತಾಂಜನ್ ಅಂತ ಏನು ಬಂದಿತ್ತೋ, ಇವತ್ತು ಎಲ್ಲರೂ ಅದೇ ಕೇಳ್ತಾರೆ, ಅಮೃತಾಂಜನ್ ಅನ್ನೋ ಹೆಸರೇ ಇಟ್ಕೊಂಡು ಯಾಕೆ ಸಿನಿಮಾ ಮಾಡಿದ್ದೀರಾ ಅಂತ. ಬಟ್ ನನ್ನ ಪ್ರಕಾರ ನಾವು ಎಲ್ಲೇ ಹೋದ್ರೂ ಎಲ್ಲ ಆರ್ಟಿಸ್ಟ್ ನಮ್ಮ ತಂಡದಲ್ಲಿ ಯಾರ್ಯಾರು ಇದ್ದಾರೋ ಎಲ್ಲರನ್ನೂ ಎಷ್ಟೇ ಪ್ರಾಜೆಕ್ಟ್ ಮಾಡಿದ್ರು ಈ 5 yearsಲ್ಲಿ ಎಲ್ಲರನ್ನೂ ಕಂಡುಹಿಡಿಯೋದೆ ಅಮೃತಾಂಜನ್ ಶ್ರೀಭವ್ಯ, ಅಮೃತಾಂಜನ್ ಗೌರವ್ ಅಂತಲೇ ಕರೆಯೋದು. ಸೊ ಅದೇ ಹೆಸರು ಇಟ್ಕೊಂಡು ಯಾಕೆ ಸಿನಿಮಾ ಮಾಡಬಾರ್ದು, ತಪ್ಪೇನಿದೆ ಅದರಲ್ಲಿ ಅಂತ. ಅದಕ್ಕೂ ಇದಕ್ಕೂ ಕನೆಕ್ಟಿವಿಟಿ ಇಲ್ಲ. ಬಟ್ ಇದರಲ್ಲಿ ಜಸ್ಟ್ ಕಾಮಿಡಿ ಅಂತನೂ ಅಲ್ಲ, ಇದರಲ್ಲಿ ಒಂದೊಳ್ಳೆ ಎಮೋಷನ್ಸ್ನ ಕ್ಯಾರಿ ಮಾಡಿದ್ದಾರೆ. ಇನ್ನು ಹೇಳ್ತಾ ಇದ್ದೀನಿ ಯಾವ ಥರ ಇದೆ ಅಂತ ಹೇಳ್ತೀನಿ. ಕನೆಕ್ಟಿವಿಟಿ ಇದೆ, ಯಾಕಂದ್ರೆ ನಮ್ಮನ್ನೆಲ್ಲ ನೋಡಿದ ತಕ್ಷಣ ಹೇಳ್ತಾರೆ ನಿಮಗೆ ಅನಿಸ್ತಾ ಇಲ್ಲ ಕನೆಕ್ಟಿವಿಟಿ ಇಲ್ಲ? ಅಲ್ಲ, ಅದು ಹೇಳ್ತೀನಿ ಇರ್ರಿ ಒಂದ್ ನಿಮಿಷ. ಬಂದಿಲ್ಲ ನಾನು ಮ್ಯಾಟ್ರಿಕ್. ಅಲ್ಲ, ನೀವು ಹೇಳಿದ್ರೆ ನಾನು ಸ್ವಲ್ಪ ಕ್ವಶನ್ ಮೈಂಡ್ ಅಲ್ಲೇ ಪ್ರಿಪೇರ್ ಆಗ್ತೀನಿ. ನೀವು ಇದೆ ಅಂತೀರಾ ಇಲ್ಲ ಅಂತ ನಾನು ಕೇಳಿ ಅಂತ. ನಾನು ಮುಗಿಸಾದ್ಮೇಲೆ ಒಂದು ಡಿಸಿಷನ್ಗೆ ಬಂದೆ, ಆಯ್ತಾ. ನಮ್ಮನ್ನೆಲ್ಲ ನೋಡಿದ ತಕ್ಷಣ ಎಲ್ಲರೂ ಅನ್ಕೊಂತಾರೆ ಇದು ಕಾಮಿಡಿ ಸಿನಿಮಾ ಪ್ರಾಪರ್ ಆಗಿ ಅಂತ. ಬಟ್ ಇದರಲ್ಲಿ ಕಾಮಿಡಿ ಅಷ್ಟೇ ಅಲ್ಲ, ಒಂದೊಳ್ಳೆ ಎಮೋಷನ್ಸು ಕ್ಯಾರಿ ಮಾಡಿದ್ದೀವಿ. ಅಪ್ಪ ಮಗನ್ ಎಮೋಷನ್ ಆಗಿರ್ಬೋದು, ಲವರ್ಸ್ ಆಗಿರ್ಬೋದು, ಫ್ಯಾಮಿಲಿ ಆಡಿಯನ್ಸಿಗೆ ಕನೆಕ್ಟ್ ಆಗುತ್ತೆ. ಆಮೇಲೆ ಈ ಹಾಸ್ಟೆಲ್ ಹುಡುಗರು, ಈ ಕಾಲೇಜ್ ಹುಡುಗರಿಗೂ ಕನೆಕ್ಟ್ ಆಗುವಂಥ ಎಲ್ಲ ಎಲಿಮೆಂಟ್ಸು ಇದೆ ಈ ಸಿನಿಮಾದಲ್ಲಿ. ಸೊ ಶಾರ್ಟ್ ಫಿಲ್ಮ್ಗೆ ದಯವಿಟ್ಟು ಕಂಪೇರ್ ಮಾಡಬೇಡಿ. ಸಿನಿಮಾ ಹೇಗಿರುತ್ತೆ ಅಂದರೆ, ಜನ ಎಲ್ಲರಿಗೂ ಹೇಳ್ತಾಯಿದ್ರು ಯಾಕ್ರಿ ನೀವೆಲ್ಲ ಸಿನಿಮಾ ಮಾಡಬೇಕು, ಯಾಕಿನ್ನೂ ಯೂಟ್ಯೂಬಲ್ಲೇ ಸೀಮಿತವಾಗಿದ್ದೀರಾ ಅಂತ. ಅದಕ್ಕೆ ಅವ್ರದ್ದೆಲ್ಲ ಪ್ರೋತ್ಸಾಹ ತೊಗೊಂಡು ಒಂದು ಸಿನಿಮಾ ಮಾಡಿದ್ದೀವಿ. ಸೊ ಧೈರ್ಯ ಮಾಡಿ ಥಿಯೇಟರಿಗೆ ಬನ್ನಿ. 100% ಎಲ್ಲ ಸೀನಲ್ಲೂ ನಗ್ತಾ ಇರ್ತೀರಾ, ಹೋಗ್ಬೇಕಾದ್ರೆ ಖುಷಿಯಾಗಿ ಹೋಗ್ತೀರಾ ಅಂತ ಹೇಳಕ್ ಇಷ್ಟಪಡ್ತೀನಿ. ಅಪ್ಪ ಯಾರು, ಮಗ ಯಾರು ಇದರಲ್ಲಿ? ಇದರಲ್ಲಿ ಸುಧಾಕರ್ ಮಗ, ಅಪ್ಪ ಸುಧಾಕರ್ ಅವರಪ್ಪ ಅಲ್ಲ, ನವೀನ್ ಸರ್. ಇದು ಡೆಡಿಕೇಶನ್. ಅವರಪ್ಪ ಹೆಸರು ಗೊತ್ತಿಲ್ಲ ಅಂದ್ರೆ ಲೈಕ್ ಹೇಳಿದ ಅಂದ್ರೆ ಅವ್ರ ರಿಯಲ್ ನೇಮ್ ಗೊತ್ತಿಲ್ಲ. ಸಿನಿಮಾ ನೇಮ್ ಗೊತ್ತಾ? ಯಾರು ಸೀರಿಯಸ್ ಆಗಿ ಮಾತಾಡ್ರು. ಅವ್ರ ರಿಯಲ್ ನೇಮ್ ಗೊತ್ತಿಲ್ಲ, ಸಿನಿಮಾ ನೇಮ್ ಗೊತ್ತು ಅವ್ರಿಗೆ. ಸುಧಾಕರ್ ಅವರಪ್ಪ. ಅಲ್ಲ, ಈಗ ಅಮೃತಾಂಜನ್ ಅಂತ ಒಂದು ಟೈಟಲ್ ಇಟ್ಕೊಂಡ್ ಬಂದ್ಮೇಲೆ, ಈಗ ಎಕ್ಸಾಂಪಲ್ ಏನು ಕಾಂತಾರ ಪಾರ್ಟ್ 1 ಅಲ್ಲೇ ಬೇರೆ ತರ ತೋರಿಸ್ತಾರೆ, ಪಾರ್ಟ್ 2 ಅಲ್ಲೇ ಕನೆಕ್ಷನ್ ಇಲ್ಲ, ಅಷ್ಟೊಂದಿಲ್ಲ. ಅದಕ್ಕೂ ಕಂಟಿನ್ಯೂಟಿ ಅನ್ನೋದಿಲ್ಲ. ಸೊ ಕನೆಕ್ಷನ್ ಇರಲ್ಲ. ಸೊ ಅಂದ್ರೆ ಏನಾಗುತ್ತೆ ಅಂತಂದ್ರೆ, ಇವಾಗ ಬಾಹುಬಲಿ ಏನಾಗುತ್ತೆ ಅಂತಂದ್ರೆ, ಬಾಹುಬಲಿ 1 or 2 ಬರುತ್ತಲ್ಲ, ಸೊ ಆ ಥರ ಕಟ್ಟಪ್ಪ ಯಾರನ್ನ ಸಾಯಿಸಿದ್ರು, ಆ ಕನೆಕ್ಟಿವಿಟಿ ಬರುತ್ತೆ. ಸೊ ಅದೇ ರೀತಿ ಈಗ ಸ್ಮಾಲ್ ಸ್ಕ್ರೀನ್ ಅಲ್ಲಿ ಏನ್ ಮಾಡಿದ್ರ ನೀವು ಯೂಟ್ಯೂಬ್ ಅಲ್ಲಿ, ಅದೇ ರೀತಿ ಬಿಗ್ ಸ್ಕ್ರೀನ್ ಅಲ್ಲಿ ಕನೆಕ್ಟಿವಿಟಿ ಇದೆಯಾ ಇಲ್ಲ? ಸರ್, ಅದ್ರಲ್ಲಿ ಮಾಡಿರೋಂಥ ಎಲ್ಲ ಕ್ಯಾರೆಕ್ಟರ್ಸು ಆ ಸಿನಿಮಾದಲ್ಲಿದೆ, ಈ ಸಿನಿಮಾದಲ್ಲಿದ್ದಾರೆ. ಬಟ್ ಕನೆಕ್ಟಿವಿಟಿ ಅಂತ ಬಂದ್ರೆ ಈ ಪೇರ್ಸ್ ಆಗ್ಲಿ, ಆ ಕತೆ ಆಗ್ಲಿ, ಒಂದಕ್ಕೊಂದು ಲಿಂಕ್ ಇಲ್ಲ. ಇದೆ ಸರ್, ಎಲ್ಲ ಕನೆಕ್ಟಿವಿಟಿ ಇದೆ, ಸ್ವಲ್ಪ ಮಟ್ಟಿಗಿದೆ. ಬಟ್ ಏನಂದ್ರೆ ಇಲ್ಲಿ ಸಿನಿಮಾಗೆ ಬೇಕಾಗಿರುವಂತ ಎಲಾಬ್ರೇಷನ್ ಇದೆ. ಅಂದ್ರೆ ಒಂದು ಸಿನಿಮಾ ಅಂತ ಬಂದಾಗ ಒಂದು ಪೀಕ್ ಲೆವೆಲ್ ಅಲ್ಲಿ ನೆಕ್ಸ್ಟ್ ಲೆವೆಲ್ ಬೇಕಲ್ವಾ, ಅದೊಂದು ಕ್ಯಾರೆಕ್ಟರೈಸೇಷನ್ಗಳ ಎಲಾಬ್ರೇಷನ್, ಅಂದ್ರೆ ನೆಕ್ಸ್ಟ್ ಹೋಗ್ತಾ ಏನಾಗುತ್ತೆ ಅನ್ನೋದೊಂದು ಎಲಾಬ್ರೇಷನ್ ಇದೆ ಸರ್. ಇದೆ, ಆ ಎಸೆನ್ಸ್ ಇದೆ ಲೈಟ್ ಆಗಿ. ಮೂವಿಯಲ್ಲಿ ಇವಾಗ ಅಂದ್ರೆ ಬರೀ ಕಾಮಿಡಿ ತೋರ್ಸಕ್ಕಾಗಲ್ಲ ಸರ್. ಸೊ ಎಮೋಷನ್, ಲೈಕ್ ಫ್ಯಾಮಿಲಿ ಬರುತ್ತೆ, ಫ್ರೆಂಡ್ಸ್ ಬರ್ತಾರೆ, ಅದರಲ್ಲೇ ಫುಲ್ ಕಾಮಿಡಿ ಇತ್ತು. ಇದರಲ್ಲಿ ಎಮೋಷನ್ ಇದೆ, ಒಂದು ಸ್ಟೋರಿ ಇದೆ. ಅಲ್ಲಿ ಸ್ಟೋರಿ ಅನ್ನೋದಕ್ಕಿಂತ ಒಂದು ಸೀನ್ ಬೈ ಸೀನ್ ಹೋಗ್ತಾ ಇತ್ತು, ಇಲ್ಲಿ ಒಂದು ಕತೆ ಇತ್ತು. ಈಗ ತಂದೆ ಮಗನ್ ಬಾಂಡಿಂಗ್ ಅಂತ ಹೇಳಿದ್ರಿ. ಸೊ ಆ ಒಂದು
ತಂದೆ ಮಗನ ಕಂಟಿನ್ಯೂಟಿನ ಏನಕ್ಕೆ ತಗೊಂಡ್ರು ಅಂತ, ಬೇರೆ ಒಂದು ಕನೆಕ್ಟ್ Continuity ತಾಯಿ ನೇ ಮಗನ ಇಲ್ಲ ಹತ್ರ sir. ತಗೊಂಡಿಲ್ವಾ ಅಂತ? ಕಂಟಿನ್ಯೂಟಿ ಇಲ್ಲ ಸರ್, ಅಂದ್ರೆ ಅದರಲ್ಲಿ ತಂದೆ ರಿಜಿಸ್ಟರ್ ಆಗಿಲ್ಲ ಶಾರ್ಟ್ ಫಿಲಮ್ ಅಲ್ಲಿ. ಇಲ್ಲೇ ತಂದೆ ತಾಯಿ ಬರೋದು ಅಂದ್ರೆ ಅವ್ರು ಹೇಳ್ತಿರೋದು ಶಾರ್ಟ್ ಫಿಲಮ್ ಕಂಪೇರ್ ಕೇಳ್ತಾ ಇಲ್ಲ, emotion ತಂದೆ ಎಮೋಷನ್ ಏನಕ್ಕೆ ತಗೊಂಡ್ರಿ ಅಂತ. ಸರ್ ಈಗ ಇಲ್ಲಿ ತಾಯಿ ಮಗನ ಸೆಂಟಿಮೆಂಟ್ ಎಲ್ಲ ಇರುತ್ತಲ್ಲ. ಸರ್ ಏನ್ ಗೊತ್ತಾ ಸರ್, ಆಕ್ಚುಲಿ ಹೇಳ್ಬೇಕು ಅಂದ್ರೆ ಎಲ್ಲಾದ್ರ ಮೇಲೂ ಕತೆಗಳು ಬಂದ್ಬಿಟ್ಟಿದೆ ಸರ್. ನೀವು ಯಾವುದೇ ಎಮೋಷನ್ ತಗೊಳ್ಳಿ, ತಂದೆ ಎಮೋಷನ್, ತಾಯಿ ಎಮೋಷನ್, ಫ್ರೆಂಡ್ಸ್ ಎಮೋಷನ್, ಅಕ್ಕ ತಂಗಿ ಎಮೋಷನ್, ಅಣ್ಣ ತಮ್ಮನ ಎಮೋಷನ್, ಪ್ರತಿಯೊಂದ್ರ ಮೇಲೂ ಸಿನಿಮಾ ಬಂದ್ಬಿಟ್ಟಿದೆ. ಎಲ್ಲಾ ಕತೆನೂ ಸಿನಿಮಾ ಬಂದ್ಬಿಟ್ಟಿದೆ ಸರ್. ಬಟ್ ನಾವ್ ಏನ್ ಕತೆಯಲ್ಲಿ ಇರೋ ಕತೆಯಲ್ಲಿ ನಾವು ಯಾವ ತರ ತೋರಿಸ್ತೀವಿ ಅನ್ನೋದ್ರ ಮೇಲೆ ಹೋಗುತ್ತೆ ಅಲ್ವಾ. ವೇ ಆಫ್ ನರೇಷನ್, ವೇ ಆಫ್ ಎಮೋಷನ್, ವೇ ಆಫ್ ಎಕ್ಸ್ಪ್ರೆಷನ್ ಇದೆಯಲ್ಲ, ಅದು ಒಂದೊಂದು ಸಿನಿಮಾಗೂ ಡಿಫ್ರೆನ್ಸ್ ಆಗ್ತಾ ಹೋಗುತ್ತೆ. ಸೊ ನಾವು ಇದುವರೆಗೂ ಯಾರು ಎಕ್ಸ್ಪ್ರೆಸ್ ಬೇರೆ ತರ ಮಾಡಿದೀವಿ, ಅದೊಂದು ನಮಗೆ ಡಿಫ್ರೆಂಟ್ ಆಗಿರುತ್ತೆ ನಮ್ಮ ಸಿನಿಮಾ ಅಂತ. ಏನು ಅಪ್ಪ ಮಗಂದು ಬಾಂಡಿಂಗ್ ಇರುತ್ತೋ, ಅಂದ್ರೆ ನಾವೇನು ಸ್ಟೋರಿ ಮೇನ್ ಸ್ಟೋರಿ ಏನಾಯಿತು ಒಂದು ಚಿಕ್ಕದು, ಅದು ವೆರೈಟಿ ಆಗಿರುತ್ತೆ. ಈ ಥರನೂ ಅಪ್ಪ ಮಗನ ಬೆಳೆಸ್ತಾನ ಅನ್ನೋದು ನಮ್ದು ಯೂನಿಕ್ ಪಾಯಿಂಟ್. ಅದು ಐ ಥಿಂಕ್ ನಾನೆಲ್ಲೂ ನೋಡಿಲ್ಲ. ಅದು ಒಂದು ಯೂನಿಕ್ ಪಾಯಿಂಟ್ ಈ ಫಿಲಮಲ್ಲಿ. ಅಪ್ಪ ಮಗನ ನೀವೇನು ಅದು ಅಪ್ಪನ್ನೇ ಯಾಕೆ ತಗೊಂಡ್ರು, ಅಮ್ಮ ಎಮೋಷನ್ ತಗೊಬೋದಾಗಿತ್ತಲ್ವಾ ಅನ್ನೋದಕ್ಕೆ ಗೌರವ ಅಂದಂಗೆ ಎಲ್ಲ ಥರ ಸಿನಿಮಾನು ಮಾಡವ್ರೆ ಸರ್. ದುಡ್ಡು ಕೊಟ್ಬಿಟ್ಟು 2.5 ಗಂಟೆ ಏನ್ ಟೈಮ್ ಕೊಟ್ಟು ಜನ ಬರ್ತಾರೋ 100% ನಗ್ನಗ್ತಾನೆ ಹೋಗ್ತಾರೆ. 100% ನಗಲ್ಲ. ಯಾಕೆ ನಗಲ್ಲ? 100% ನಗಲ್ಲ, 101% ನಗ್ತಾರೆ. ಅಂದ್ರೆ ಥಿಯೇಟ್ರಿಂದ ಹೊರಗಡೆ ಬರ್ಬೇಕಂದ್ರೆ ಜೋಶಲ್ಲಿ ಇರ್ತಾರೆ. 100% ನಗಲ್ಲ ಸರ್. ಎಲಾಬ್ರೇಟ್ ಮಾಡ್ತಿದ್ದ ಅದಕ್ಕೆ. ಅಲ್ಲ, ಬರ್ಬೇಕಾದ್ರೆ ನಗ್ತಾರೆ, ಹೋಗ್ಬೇಕಾದ್ರೆ ಅಳ್ತಾರೆ. ಇಲ್ಲ ಸರ್, ಇಲ್ಲ ಸರ್, ಎಂಡ್ ಅಲ್ಲಿ ನಗದೆ. ನಮ್ಮದು ಪಂಚ್ ಇದೆ, ಅದ್ರಲ್ಲಿ ನಕ್ಕೊಂಡು ಹೋಗ್ತಾರೆ. ಸಿನಿಮಾದಲ್ಲಿ ನೋಡಿ ಸರ್, ಇಲ್ಲಿ ಅದನ್ನ ಬಿಟ್ಕೊಟ್ಬಿಟ್ರೆ. ಪಲ್ಲವಿ ಅವ್ರು ಏನ್ ಹೇಳಿ ಅಂತ ಯೋಚನೆ. ಅವರು ಜನವರಿ 30ಕ್ಕೆ ಸಿನಿಮಾ ರಿಲೀಸ್ ಆಗುತ್ತೆ, ಮೈಕ್ ನನ್ನ ಹತ್ರನೇ ಇದೆ, 2 ಡೈಲಾಗ್ ಕೊಟ್ಟಿದ್ದಾರೆ. ಈಗ ಯೂಟ್ಯೂಬ್ ನೋಡಿ ನಗುವಂಥದ್ದೇ ಬೇರೆ ಇರುತ್ತೆ, ಬಿಗ್ ಸ್ಕ್ರೀನ್ ನೋಡಿ ನಗುವಂಥದ್ದೇ ಬೇರೆ ಇರುತ್ತೆ. ಸೊ ಆ ಕಾಮಿಡಿ ಜಾನರ್ನ ಹೈಪ್ ಮಾಡಬೇಕು, ಇನ್ನಷ್ಟು ಜಾಸ್ತಿ ನಗಬೇಕು ಅಂತಂದಾಗ ಸಾಕಷ್ಟು ಕಷ್ಟ ಇರುತ್ತೆ. ಬಿಕಾಸ್ ಸ್ಕ್ರಿಪ್ಟ್ ವರ್ಕ್ ಆಗಿರ್ಬೋದು, ಡೈಲಾಗ್ಸ್ ಆಗಿರ್ಬೋದು ಬರೆಯುವಂಥದ್ದು. ಸೊ ಅದು ಎಲ್ಲ ಯಾರು ಬರೆದಿದ್ದು ಅಂತ? ಮೋಹಿತ್ ಸರೇ ಮಾಡಿರೋದು. ಇನ್ನೊಂದು ಏನಾಗುತ್ತೆ ಅಂದರೆ, ಶಾರ್ಟ್ ಫಿಲಮ್ಮು, ಬಿಗ್ ಸಿನಿಮಾ ಅಂತ ಅಲ್ಲಿಗೆ ಬೇರೆ ಕಾಮಿಡಿ, ಇಲ್ಲಿಗೆ ಬೇರೆ ಕಾಮಿಡಿ, ಅದನ್ನ ನಾನು ನಂಬಕ್ಕೆ ಹೋಗಲ್ಲ. ಯಾಕೆಂದರೆ ಜನನೇ ಎಲ್ಲ ಕಡೆ ನೋಡೋದು, ಅಲ್ಲೂ ಜನನೇ ನೋಡೋದು, ಇಲ್ಲೂ ಜನನೇ ನೋಡೋದು. ಇಲ್ಲೂ ಅವ್ರಿಗೆ ಎಂಟರ್ಟೈನ್ಮೆಂಟೇ ಬೇಕು, ಅಲ್ಲೂ ಎಂಟರ್ಟೈನ್ಮೆಂಟೇ ಬೇಕು. ಸಿನಿಮಾ ಅಂತ ಬಂದಾಗ ನಮ್ಗೆ ಏನಾಗ್ಬಿಡುತ್ತೆ, ಈಗ ಶಾರ್ಟ್ ಫಿಲಮಲ್ಲಿ ಆದರೆ ಅಪ್ಪಿತಪ್ಪಿ ಏನೋ ಒಂದು ಚಿಕ್ಕ ಪುಟ್ಟು ಮಿಸ್ಟೇಕ್ ಆದರೆ ನೆಕ್ಸ್ಟ್ ಶಾರ್ಟ್ ಫಿಲಮಲ್ಲಿ ಚೇಂಜ್ ಮಾಡ್ಕೊಂಡು ಇನ್ನೊಂದು ಬಜೆಟ್ ಹಾಕ್ಬಿಟ್ಟು ಮಾಡ್ಕೊಂಡು ಹೋಗ್ತಾ ಇರ್ಬೋದು. ಬಟ್ ಸಿನಿಮಾದಲ್ಲಿ ಹಂಗಾಗಲ್ಲ. 2.5 ಕೋಟಿ ಇನ್ವೆಸ್ಟ್ ಮಾಡ್ತಾ ಇದೀವಿ ಅಂದಮೇಲೆ ಅದು ಗೆಲ್ಲೇಬೇಕು, ಅದು ಕಾಮಿಡಿ ಅನಿಸ್ಲೇಬೇಕು. ಆ ಥರ ಒಂದು ಇದಾಗುತ್ತೆ ಹೊರತು. ಬಟ್ ನಾವು ಕಾಮಿಡಿ ಅಂತ ಮಾಡಿದಾಗ ಶಾರ್ಟ್ ಫಿಲಮಲ್ಲಿ ಬೇರೆ ಕಾಮಿಡಿ, ಸಿನಿಮಾದಲ್ಲಿ ಬೇರೆ ಕಾಮಿಡಿ ಅಂತಲ್ಲ. ಬಟ್ ಇದು ಶಾರ್ಟ್ ಫಿಲಮ್ ಥರ ಇರಲ್ಲ. ಅಂದರೆ ಒಂದು ಕತೆ ಜೊತೆ ಕಾಮಿಡಿ ಮಾಡ್ತಾ ಹೋಗುತ್ತೆ, ಅದ್ರ ಮಧ್ಯೆ ಎಮೋಷನ್ಸ್ ಬರ್ತಾ ಹೋಗುತ್ತೆ, ಅದ್ರ ಮಧ್ಯೆ ಕೆಲವೊಂದು ಜುಗಲ್ ಬಂದಿಗಳು ಹೋಗುತ್ತೆ. ಬರೋ ಕ್ಯಾರೆಕ್ಟರ್ಸ್ಗಳೆಲ್ಲ ಬಂದು ಬೆಂಕಿ ಹಚ್ಚಿ ನಗ್ಸಿ ಹೋಗ್ತಾ ಇರ್ತಾರೆ. ಬರೋ ಕ್ಯಾರೆಕ್ಟರ್ ಎಲ್ಲ ಸರ್ ಬಂದು ನಗ್ಸಿ ಬೆಂಕಿ ಹಚ್ಚಿ ಹೋಗ್ತಾರೆ. ಸಿನಿಮಾ ಮುಗಿದ್ಮೇಲೂ ಎಲ್ಲ ಕ್ಯಾರೆಕ್ಟರ್ ಮನಸ್ಸಲ್ಲಿ ಉಳಿಯೋಂಥ ಪಾತ್ರಗಳೇ ಆಗಿರ್ತವೆ. ಶೂಟಿಂಗ್ ಎಲ್ಲೆಲ್ಲ ಆಯ್ತು ಅಂತ ನಿಮ್ ದುರ್ಗಕ್ಕೆ? ಸರ್ ಅದು ಆ್ಯಕ್ಚುಲಿ ಇಲ್ಲ ಸರ್. ಕೆಂಪಿಕೋಣ, ನೆಲಮಂಗ್ಲದಲ್ಲೇ ಆಲ್ಮೋಸ್ಟ್ ಆಗಿದೆ ಸರ್. ಒಂದು ಇದು ಮಾತ್ರ ಕುಂದಾಪುರಲ್ಲಿ ನಡೀತು. ಸೊ 2 ಇದು ಮಾತ್ರ ಒಂದು ಇದು ಮಾತ್ರ ಒಂದು ಸೀನ್ ಇಲ್ಲಿ ಯಾರು ಕುಂದಾಪುರದವ್ರು ಇಲ್ವಾ? ಕುಂದಾಪುರದವ್ರು ಯಾರು ಇಲ್ವಾ ಇಲ್ಲಿ? ಇಲ್ಲ ಸರ್. ಸಡನ್ ಆಗಿ ನೀವು ಸ್ಪೆಕ್ಸ್ ನೀವು ಯಾಕೆ ಲೈಟ್ ಕಡೆ ನೋಡ್ತಾನೆ ಇರ್ಲಿಲ್ವಲ್ಲ? ಇಲ್ಲಿ ಮತ್ತೆ ಇವ್ರು ಇದು ಉರಿ ಇಲ್ಲೇ ಪಕ್ಕದಲ್ಲಿದೆ, ಮತ್ತೆ ನನಗೇನು ಉರಿತಿಲ್ಲ. ಚೇತನ ಅದಕ್ಕೆ ಆ ಕಡೆ ಚೇತನ್ ಅವರೇ ಮಾತಾಡಿ ಬ್ರೋ, ಸುಮ್ಮನಿದ್ರಲ್ಲ, ಸುಮ್ಮನೆ ಅದೇ ಕೂತಿರಲ್ಲ. ಹೇಳಿದ್ರಲ್ಲ, ಕೇಳಿ ಅಲ್ಲ ಅಂತ. ಕ್ವಶನ್ ಕೇಳಿದ್ರು, ಇಲ್ಲ ಶೂಟ್ ಆಯ್ತು ಅಂತ ಹೇಳಿದ್ರು. ಮಂಗಳ ಕುಂದಾಪುರ ಅಂತ. ಜನರಲ್ ಆಗಿ ಕೇಳ್ತಾರದು ಅವರು. ಜನರಲ್ ಆಗಿ ಯಾರು ಬೇಕಾದ್ರೂ ಆನ್ಸರ್ ಮಾಡಿ. ಚೇತನ್ ಅವ್ರಿಗೊಂದು ಕ್ವಶನ್ ಅಂತ ಕೇಳಿ. ಕಾಯ್ತಿದ್ದಾನೆ. ಪ್ಲೀಸ್. ಹಾ ಸರ್, ಹೇಳಿ ಸರ್. ಈಗ ನೀವು ಹೋಗಿದ್ರ ಕುಂದಾಪುರ್ಗೆ? ಇಲ್ಲ ಸರ್, ಹೋಗಿ. ಯಾಕೆ ಹೋಗಿಲ್ಲ? ಕರ್ದಿಲ್ಲ. ಅಲ್ಲಿ ಇರ್ಲಿಲ್ಲ, ನನ್ನ ಪೋರ್ಷನ್ ಶೂಟ್ ಅಲ್ಲಿ ಇರ್ಲಿಲ್ಲ. ನೆಲಮಂಗಲದಲ್ಲೇ ನಂದು, ನೆಲಮಂಗಲದಲ್ಲೇ ಇತ್ತು ಆ ಪೋರ್ಷನ್. ನಾಡಿದ್ದೊಂದು ಸಾಂಗ್. ಎಷ್ಟು ಸಾಂಗ್ಸ್ ಇದೆ ಟೋಟಲ್? ಎಷ್ಟಿದೆ ಬ್ರೋ ಸಾಂಗ್? ಸರ್ ಸಿನಿಮಾದೊಳಗೆ 2 ಮೇನ್ ಸಾಂಗ್ ಅಂತ ಬರುತ್ತೆ. ಒಂದು ರಿಲೀಸ್ ಆಗಿದೆ ಈಗ, ತಂದೆ ಮಗಂದು ಸಾಂಗು. ಇನ್ನೊಂದು ಮೇಜರ್ ಸಾಂಗ್ ಇದೆ ಸಿನಿಮಾ ಒಳಗೆ. ಅದು ಬಿಟ್ಟು ಅಂದ್ರೆ ಅಲ್ಲಲ್ಲಿ ಎಮೋಷನ್ ಕ್ಯಾರಿ ಆಗಕ್ಕೆ ಒಂದು ಸಾಂಗ್ ಬರುತ್ತಲ್ಲ, ಅದು ಹೋಗ್ತಾ ಇರುತ್ತೆ ಸಿನಿಮಾದಲ್ಲಿ. ಅದು ಬಿಟ್ಟು ಪ್ರಮೋಷನಲ್ ಸಾಂಗ್ ಅಂತ ಒಂದು ಮಾಡಿದೀವಿ. ಅದು ಮೋಸ್ಟ್ಲಿ ಬೆಂಗಳೂರೊಳಗೆ, ದುಬೈಯಲ್ಲೆಲ್ಲ ಶೂಟ್ ಮಾಡಿದೀವಿ. ಬೆಂಗಳೂರೊಳಗೆ US ಶೂಟ್ ಮಾಡಿದೀವಿ. ಸಾಂಗ್ಗೆ ನಾವು ದುಬೈಗೆಲ್ಲ ಹೋಗಿ ಶೂಟ್. ಅಂದ್ರೆ ಬೆಂಗಳೂರೊಳಗೆ US
ಬೆಂಗಳೂರು ಒಳಗೆ ದುಬೈಗೆ ಹೋಗಿದ್ದೀವಿ. ಆ ಸಾಂಗ್ ಅಂತೂ ನಾಡಿದ್ದು ರಿಲೀಸ್ ಆಗುತ್ತೆ, ಅದು ಬೆಂಕಿನೇ ಹಚ್ಚುತ್ತೆ 100%. ಅಷ್ಟು ಸಖತ್ತಾಗಿದೆ ಸಾಂಗ್. ಅಂದ್ರೆ ಕಾನ್ಫಿಡೆನ್ಸ್ಗೆ ಇನ್ನೊಂದು ಅರ್ಥನೇ ಒಬ್ರು ಅದರಲ್ಲಿ ಆ ಸಾಂಗ್ ಅಲ್ಲಿ ಒಬ್ರು ಡಾನ್ಸ್ ಮಾಡಿದ್ದಾರೆ. ಸ್ಟೆಪ್ ಬರುತ್ತೋ ಇಲ್ವಾ ಗೊತ್ತಿಲ್ಲ, ಕಾನ್ಫಿಡೆನ್ಸ್ ಅಂದ್ರೆ ಏನು ಅಂತ ಯಾರಾದ್ರೂ ಕೇಳಿದ್ರೆ ಅವ್ರನ್ನ ತೋರಿಸ್ಬೋದು. ಆ ತರ ಇಂಡೈರೆಕ್ಟ್ ಆಗಿ ತೋರಿಸ್ತಿದಾರೆ. ಅದೇ ಅವರು ಹಂಗ್ ಮಾಡಿದ್ದಾರೆ. ಇನ್ ಹೆಂಗ್ ಮಾಡಿ ಫಸ್ಟ್ ಟೈಮ್ ಇಂದ ಹಿಸ್ಟ್ರಿ ನಾನು ಡ್ಯಾನ್ಸ್ ಮಾಡ್ಬಿಟ್ಟಿದ್ದೀನಿ ಅಂತ. ಮುಂಚೆ ಮಾಡಿದ್ರಲ್ಲ ಬ್ರೋ, ಮುಂಚೆ ಮಾಡಿದೆ, ಅದೆಲ್ಲ ಮಾಮೂಲಿ. ಬಟ್ ತುಂಬಾ ಪ್ರೊಫೆಷನಲ್. ಬ್ಯಾಲೆನ್ಸ್ ಮಾಡೋದು ಗೊತ್ತು. ಹಂಗೆ ಮಕ್ಕದಲ್ಲೇ ಕೈಯಲ್ಲೇ ಬ್ಯಾಲೆನ್ಸ್ ಮಾಡ್ಬಿಡ್ತಾರೆ, ಕಾಲಲ್ಲಿ ಕುಣಿಯಲ್ಲ, ಕೈಯಲ್ಲೇ ಕುಣಿಸ್ಬಿಟ್ಟು ಮುಗಿಸ್ಬಿಡ್ತಾರೆ. ಈಗ ಯೂಟ್ಯೂಬ್ಗಂತೂ ಯಾವುದೇ ಬ್ಯಾರಿಯರ್ಸ್ ಇಲ್ಲ. ಬಿಕಾಸ್ ಯಾಕಂತಂದರೆ ತೆಲುಗು, ಕನ್ನಡ, ತಮಿಳು ಆ ಥರ ಈಗೇನಿದ್ರು ಒಂದು 3-4 ಲ್ಯಾಂಗ್ವೇಜಸ್ ಎಲ್ಲ ಕಲ್ತಿರ್ತಾರೆ ಈಗಿನ ಜನ್ರೇಷನ್ ಮಕ್ಕಳು. ಸೊ ಆಗ ನಿಮ್ಮ ವಿಡಿಯೋಸಲ್ಲೂ ಕೂಡ ಸ್ಮಾಲ್ ಸ್ಕ್ರೀನೆಲ್ಲ ನೋಡಿರ್ತಾರೆ. ಸೊ ಸಿನಿಮಾವನ್ನು ಬೇರೆ ಭಾಷೆಗಳಿಗೆ ಡಬ್ ಮಾಡುವಂಥದ್ದು ಅಥವಾ ಅಟ್ ಎ ಟೈಮ್ ರಿಲೀಸ್ ಮಾಡುವಂತಹ ಪ್ಲಾನ್ಸ್ ಏನಾದರೂ ಇದೆಯಾ? ಅಟ್ ಎ ಟೈಮ್ ಮಾಡೋ ಅಂತ ಪ್ಲಾನ್ ಏನಿಲ್ಲ ಸರ್. ಸಿನಿಮಾ ನಡೀತಾ ಇದೆ. ಅಂದ್ರೆ ಏನಂದ್ರೆ ನಾವು ಸಿನಿಮಾನ ನಾವು ತಗೊಂಡೋಗಿ ಇದ್ ಮಾಡೋದಕ್ಕಿಂತ ಅವರೇ ಇಷ್ಟಪಟ್ಟು ನಾವು ನೋಡ್ಬೇಕು ನಮ್ಮ ಲ್ಯಾಂಗ್ವೇಜ್ ಅಲ್ಲಿ ತಗೊಂಡೋಗ್ತಾರಲ್ಲ, ಆ ತರ ಗೆಲ್ಲುತ್ತೆ. ಈಗ ನಾವೇ ಸುಮ್ಮನೆ ಡಬ್ ಮಾಡಿ ನಾವೇ ನೋಡಿ ಅನ್ನೋದಕ್ಕಿಂತ ಸಿನಿಮಾ ತಾನಾಗೆ ಹೋಗ್ಬೇಕು, ಹರಡ್ಬೇಕು ಎಲ್ಲ ಕಡೆ, ಅದು ಸಿನಿಮಾ ವರ್ಕ್ ಆಗುತ್ತೆ. ಆ ಥರ ಸಿನಿಮಾಗಳಲ್ಲಿ ನಮ್ದು ಒಂದು ಅಂತ ಹೇಳಕ್ ಇಷ್ಟಪಡ್ತೀನಿ. ನಾವೇ ತಗೊಂಡೋಗ್ಬಿಟ್ಟು ಡಬ್ ಮಾಡಿ ಬಟ್ ಡಬ್ಬಿಂಗ್ ನಡೀತಾ ಇದೆ. ಆ ಸಿನಿಮಾ ಇಷ್ಟಪಟ್ಟು ನಾವು ನಮ್ಮ ಲ್ಯಾಂಗ್ವೇಜ್ ಅಲ್ಲಿ ನೋಡ್ಬೇಕು ಅಂತ ಅವರೇ ಇಸ್ಕೊಂಡು ನೋಡೋ ಅಂತರ ಸಿನಿಮಾ ಇದು. ಅದು ಆಗುತ್ತೆ, ಸ್ವಲ್ಪ ದಿನ ಟೈಮ್ ತಗೊಂಡಾಗುತ್ತೆ ಅಷ್ಟೇ. ಆ ಥರ ಸಿನಿಮಾನೇ ಇದು, ಯೂನಿವರ್ಸಲ್ ಕಂಟೆಂಟೇ. ಎಲ್ಲ ಲ್ಯಾಂಗ್ವೇಜ್ ಅವ್ರು ನೋಡಿದ್ರು ಕನೆಕ್ಟ್ ಆಗುತ್ತೆ ಇದು. ಆಲ್ ಲ್ಯಾಂಗ್ವೇಜ್, ಬೆಂಗಳೂರು ಪೀಪಲ್ ಆಲ್ ಲ್ಯಾಂಗ್ವೇಜ್ ಸರ್. ಎಲ್ಲ ಲ್ಯಾಂಗ್ವೇಜ್ ಅವರು ಸಿನಿಮಾ ನೋಡ್ತಾರೆ ಇಲ್ಲಿ ಬೆಂಗಳೂರಲ್ಲಿ. ಚೇತನ್ ಅವರೇ, ಇಂಗ್ಲಿಷ್ ಅಲ್ಲಿ ಹಾಲಿವುಡ್ ಅಲ್ಲಿ ಒಂದು ಆಗ್ತಾ ಇಲ್ಲ ಅಷ್ಟೇ. ಹೌದು, ಇವ್ರು ಮೊನ್ನೆ ಒಂದು ಟಾಕ್ ಸಿಕ್ಕದೆ ಹೇಳಿದ್ರಲ್ಲ, ಟಾಕ್ಸಿಕ್ ಇಲ್ಲ. ನಿಮ್ ಕ್ರಶ್ ಯಾರು ಅಂತ ಕೇಳಿದ್ರು, ರುಕ್ಮಿಣಿ ವಸಂತ್ ಅವರು ಒಂದೇ. ಇನ್ನೊಬ್ರು ಡೆವಿಲ್ ಪಿಕ್ಚರ್ ಅಲ್ಲಿ ರಚನಾ ರೈ ಅವರು ಅಂದ್ರು. ಅದಕ್ಕೆ ಇವರು ಟಾಕ್ಸಿಕ್ ಪಿಕ್ಚರ್ ಅಲ್ಲಿ ಕಾರ್ ಒಳಗಡೆ ಇರ್ತಾರಲ್ಲ, ಅವ್ರ ಮೇಲೆ ಕ್ರಶ್ ಆಗ್ಲಿಲ್ಲ ಅಂದ್ರು. ಇಲ್ಲ ಸರ್, ಅವ್ರಿಗೆ ಮಕ ಏನ್ ಕಾಣಿಸ್ತಿಲ್ಲ, ಕ್ರಶ್ ಆಗತ್ತಾರ ಮಗ ಕಾಣಿಸುತ್ತೆ, ನೀವು ನೋಡಿಲ್ಲ. ಹೌದಾ? ಅಷ್ಟು ಟೈಮ್ ಸಿಗ್ಲಿಲ್ಲ ಅನ್ಸುತ್ತೆ. ಅಲ್ಲ ಯಶ್ ಅವ್ರ ಮೇಲೆ, ಯಶ್ ಸರ್ನ ನೋಡಕ್ಕೆ ನಾವು ಇದು ಮಾಡ್ತಿದ್ವಲ್ಲ. ಕಾಯ್ತಾ ಇದ್ರಿ. ಓಕೆ, ಆಲ್ ರೈಟ್. ನೀವೇನು ಹೇಳಲೇ ಇಲ್ಲ ಸಿನಿಮಾದ ಬಗ್ಗೆ. ಇಲ್ಲ ಸರ್, ಅಂದರೆ ಇಲ್ಲಿ ಈ ಸಿನಿಮಾದಲ್ಲಿ ಕೆಲವು ಸಿನಿಮಾಗಳಲ್ಲಿ ಕೆಲವು ಪಾತ್ರಗಳು ನೆನಪಲ್ಲೇ ಉಳಿಯಲ್ಲ. ಇಲ್ಲಿ ಪ್ರತಿಯೊಂದು ಪಾತ್ರನೂ ಸ್ಪೆಷಲಾಗಿ ಡಿಸೈನ್ ಮಾಡಿದ್ದಾರೆ ಸರ್. ಒಂದೊಂದು ಪಾತ್ರನೂ ಒಂದೊಂದು ವಿಶೇಷವಾಗಿ ಕಾಣಿಸುತ್ತೆ. ಹೊರಗಡೆ ಬಂದಮೇಲೆ ಆ ಪಾತ್ರಗಳು ಜನಗಳ ಮನಸ್ಸಲ್ಲೇ ಉಳಿಯುತ್ತೆ. ಮತ್ತು ಏನಂತಾರೆ, ಕೆಲವು ಸಿನಿಮಾಗಳಲ್ಲಿ ಎಲ್ಲ ಪ್ಲೇನಾಗೇ ಇರುತ್ತೆ. ಇಲ್ಲಿ ಪಾತ್ರಗಳು ಚೆನ್ನಾಗಿರೋದ್ರಿಂದ ಫನ್ ವರ್ಕೌಟ್ ಆಗುತ್ತೆ. ಆ ಪಾತ್ರಗಳು ಹಂಗೆ ಬಿಹೇವ್ ಮಾಡೋದ್ರಿಂದ ಆ ಫನ್ ಜಾಸ್ತಿ. ಅಂದರೆ ಡೈಲಾಗ್ ಹೇಳೋದು ಬೇಕಾಗಿಲ್ಲ, ಆ ಫನ್ ಬಿಹೇವ್ ಮಾಡೋದು ನೋಡಿದ್ರೆ ನಗು ಬರುತ್ತೆ. ಇವ್ರ ಕ್ಯಾರೆಕ್ಟರ್ ಇರ್ಬೋದು, ನಂದಿರ್ಬೋದು, ಗೌರವ್ದು, ಎಲ್ಲರದ್ದು ತುಂಬ ಸ್ಪೆಷಲ್ ಪಾತ್ರಗಳು. ಸೊ ಬಿಗಿನಿಂಗಿಂದ ಎಂಡಿಂಗ್ವರೆಗೂ ಚೆನ್ನಾಗಿ ಎಲ್ಲ ಫನ್ನಾಗೇ ಹೋಗುತ್ತೆ. ನವೀನ್ ಪಡೀಲ್ ಸರ್ದಂತೂ ಸರ್, ನೀವು ಸಿನಿಮಾಯಿಂದ ಆಚೆ ಬಂದ ಮೇಲೂ ಆಗಲಿ, ಅಂದರೆ ನಿಜವಾಗ್ಲೂ ಒಬ್ರು ತಂದೆನ ನೀವು ನೋಡ್ಬಿಡ್ಬೋದು, ಆ ಥರ ಆ್ಯಕ್ಟ್ ಮಾಡ್ಬಿಟ್ಟಿದ್ದಾರೆ ಅದ್ರಲ್ಲಿ. ಎಮೋಷನಲ್ ಆಗಿ ತುಂಬ ಸಖತ್ತಾಗಿ ಮಾಡಿದ್ದಾರೆ. ಎಲ್ಲ ಕಾಮಿಡಿ ಎಲ್ಲ ನೋಡಿದ್ದೀವಿ ನಾವು ಅವ್ರದ್ದು, ಬಟ್ ಈ ಥರ ಎಮೋಷನಲಿ ಅವ್ರನ್ನ ಹೌದು ನೋಡಿಲ್ಲ. ಅದು ಯಾಕೆಂದರೆ ನಾವು ಒಂದ್ಸಲಿ ಸ್ಕ್ರೀನಿಂಗ್ ಮಾಡಿದಾಗ ಸಿನಿಮಾ ನೋಡಿದ್ವಿ, ಅದು ಬೇರೆ ಲೆವೆಲ್ಗೆ ಆ್ಯಕ್ಟಿಂಗ್ ಮಾಡಿಬಿಟ್ಟಿದ್ದಾರೆ ಅವರು. ಯಾರಿಗೇ ಆಗಲಿ ಅವ್ರ ತಂದೆ ಅಂತೂ ನೆನಪಾಗೆ ಆಗ್ತಾರೆ. ಅದೇ ಅವ್ರು ಪ್ರತಿಯೊಂದು ಕ್ಯಾರೆಕ್ಟರ್ ಅಂದ್ರೆ ಈಗ ಮಜಾ ಟಾಕೀಸಲ್ಲಿ ನೋಡ್ತಾ ಇದೀವಲ್ಲ, ಒಬ್ಬ ಕುಡ್ಕೊಂಡ್ ಪಾತ್ರನ ಅಷ್ಟು ಡೀಪ್ ಆಗಿ ಮಾಡ್ತಾರೆ, ನಿಜವಾಗ್ಲೂ ಕುಡ್ಕ ಅನ್ಸ್ಬಿಡೋರು. ಇಲ್ಲಿ ಎಮೋಷನಲ್ ಪಾತ್ರನ ಅವ್ರು ನೋಡಿದ್ರೆ ಅಳು ಬರುತ್ತೆ. ಆ ಸೀಕ್ವೆನ್ಸ್ ಅಲ್ಲಿ ಅಷ್ಟು ಕನೆಕ್ಟ್ ಆಗ್ಬಿಡುತ್ತೆ. ತುಂಬಾ ಅಂದ್ರೆ ಎಮೋಷನ್ ತುಂಬಾ ನಿಮ್ಗೆ ಕಾಡ್ಬಿಡೋ ಅಂತ ಎಮೋಷನ್ ಅವ್ರದ್ದು. 2 ನಿಮಿಷ ಬಿಟ್ಟು ಹತ್ತೆ ಬಿಡ್ತಾರೆ ಅವರು. ರಿಮೋಟ ಮೈಕ್ ಅವ್ನು ಕಾರ್ತಿಕ್ ನೆಕ್ಸ್ಟ್ ನನ್ನ ಬಂದ್ಬಿಡ್ತಾರೆ, ಮೈಕ ಕಡಿ ಕೊಡು. ಈಗ ಒಂದು ಗೇಮ್ ಆಡೋಣ. ಈಗ ಹಾಡು ಅಂದರ್ ಬಾರ್ ಅಲ್ಲ ಸರ್, ಒಂದೊಂದು ಸಿನಿಮಾ ಹೆಸರನ್ನ ಇಟ್ಕೊಳ್ಳಿ. ದಯವಿಟ್ಟು ದೇವ್ರ ಸಿನಿಮಾಗಳ ಹೆಸರನ್ನ ಇಟ್ಕೊಳಕ್ ಹೋಗ್ಬಿಡಿ, ಮನಸ್ಸಲ್ಲೇ ಇಟ್ಕೊಳ್ಳಿ. ನಾನೊಂದು ವರ್ಡ್ ಹೇಳ್ತೀನಿ, ಅದು ಹೇಳಿದ್ಮೇಲೆ ಮತ್ತೆ ನಿಮ್ಮ ಸಿನಿಮಾ ಹೆಸರು ಯಾವ್ದು ಮನಸ್ಸಲ್ಲಿ ಇಟ್ಕೊಂಡಿರ್ತಾರೋ ಅದನ್ನ ಹೇಳ್ಬೇಕಾಗುತ್ತೆ. ಓಕೆನಾ? ಹೌದು, ಮನಸ್ಸಲ್ಲಿ ಇಟ್ಕೊಳ್ಳಿ. ಓಕೆನಾ? ನಂಗೂ ಗೊತ್ತಾಯ್ತು. ಎಲ್ಲರೂ ಅದನ್ನ ಇಟ್ಕೊಂಡಿರೋದು. ಓಕೆನಾ? ರೆಡಿನಾ? ಇಟ್ಕೊಂಡಿದ್ರ ನೀವು? ಪಂಚಾಯತಿ ಪರಮೇಶಿ ಪಂಚೆಯೊಳಗೆ, ಅದು ಹೇಳ್ಬಿಟ್ಟು ನಿಮ್ಮ ಸಿನಿಮಾ ಹೆಸರನ್ನ ಹೇಳಿ. ಪಂಚಾಯತಿ ಪರಮೇಶಿ ಪಂಚೆ ಒಳಗೆ ಸಿಪಾಯಿ. ಪಂಚಾಯತಿ ಪರಮೇಶಿ ಪಂಚೆಯೊಳಗೆ ಸಿಪಾಯಿ ಅಂತೆ. ಅಲ್ಲಲ್ಲ, ಒಂದು ಪರಮೇಶ್ವರಿ ಎಲ್ಲ ಪರಮೇಶ್ವರಿ ಪಂಚಾಯತಿ ಪರಮೇಶಿ ಪಂಚೆ ಒಳಗೆ ಸಿಪಾಯಿ.
ಎಸ್ ನೀವು ಪಂಚಾಯತಿ ಪರಮೇಶಿ ಸಿಪಾಯಿ ಪಂಚಾಯತ್ ಪಂಚಾಯತಿ ಪರಮೇಶಿ ಪಂಚೆಯೊಳಗೆ. ಫಸ್ಟ್ ಪಂಚಾಯತ್ ಇರು ಪಂಚಾಯತಿ ಪರಮೇಶಿ ಪಂಚೆಯೊಳಗೆ ಸಿಪಾಯಿ. ಪಂಚಾಯತಿ ಪರಮೇಶಿ ಪಂಚೆಯೊಳಗೆ ಸಿಪಾಯಿ ಅಮೃತಾಂಜನ್. ಯಪ್ಪ ಯಪ್ಪ ಒಂದ್ ನಿಮಿಷ. ಲಾಸ್ಟ್ ವರ್ಗು ಬರೋ ತನಕ ಹೇಳ್ಬೇಕು. ಆ ನೇಮ್ನು ಸೇರ್ಸ್ಕೊಂಡು ಹೇಳ್ಬೇಕು. ಪಂಚಾಯತಿ ಪರಮೇಶಿ ಪಂಚೆ ಒಳಗೆ ಸಿಪಾಯಿ ಒಳಗೆ ಅಮೃತಾಂಜನ್ ಒಳಗೆ ಮುಂಗಾರು ಮಳೆ. ಇಲ್ಲ ಪಂಚೆಯೊಳಗೇನೆ ಹೇಳ್ಬೇಕಷ್ಟೇ. ಓಕೆ, ಪಂಚಾಯತಿ ಪರಮೇಶಿ ಪಂಚೆಯೊಳಗೆ ಸಿಪಾಯಿ ಅಮೃತಾಂಜನ್ ಮುಂಗಾರು ಮಳೆ ಆಪ್ತ ಮಿತ್ರ. ಹಂಗೆ ಹಂಗೆ ಪಂಚಾಯತಿ ಪರಮೇಶಿ ಪಂಚೆ ಒಳಗೆ ಮುಂಗಾರು ಮಳೆ ಅಂತ. ಹಂಗೆ ಪಂಚಾಯತಿ ಪರಮೇಶ್ವಿ ಪಂಚೆಯೊಳಗೆ ಅಮೃತಧಾರೆ. ಎಸ್, ಈಗ ಸಿಪಾಯಿ ಇಲ್ಲ, ಅಮೃತಧಾರನೂ ಇಲ್ಲ, ಮುಂಗಾರು ಮಳೆನೂ ಇಲ್ಲ. ಹೊಸದಾಗಿ ರೆಡಿ? 3, 2, 1 ಪಲ್ಲವಿ ಅವರೇ. ಪಂಚಾಯತಿ ಪಂಚೆಯೊಳಗೆ ಪಂಚಾಯತ್ ಪರಮೇಶಿ ಪಂಚಾಯತಿ ಪಂಚಾಯತಿ ಪರಮೇಶಿ ಪಂಚೆಯೊಳಗೆ ಸಿಪಾಯಿ. ಅದ್ ಬಿಟ್ಬಿಡಿ, ಸಿಪಾಯಿ ಬಿಟ್ಬಿಡಿ, ಬೇರೆ ಹೇಳದಾ? ಸಿಪಾಯಿ ರೂಪಾಯಿ ಬಿಟ್ಬಿಡಿ, ಬೇರೆ ಸಿನಿಮಾ ಹೆಸರು ಇಟ್ಕೊಳ್ಳಿ. ಪಂಚಾಯತಿ ಪರಮೇಶಿ ಪಂಚೆಯೊಳಗೆ ಬೇಗೂರು ಕಾಲೋನಿ. ನಾನ್ ಮಾಡಿರೋದು ಅದೇ ಸಿನಿಮಾ. ಓಕೆ, ಡನ್. ಓಕೆ, ಹೌದು. ಕಾಮಿಡಿ ಸಿನಿಮಾದೇ ಹೇಳ್ಬೇಕಾ? ಯಾವ್ದಾದ್ರು ಸರಿನೇ. ಪಂಚಾಯತಿ ಪರಮೇಶಿ ಪಂಚೆಯೊಳಗೆ ಅಮೃತಾಂಜನ್. ಅದ್ ಬಿಟ್ಟು ಹೇಳಿ ಮೇಡಮ್. ಪಂಚಾಯತಿ ಪರಮೇಶಿ ಪಂಚೆಯೊಳಗೆ ಕೋಟಿಗೊಬ್ಬ. ಪಂಚಾಯತಿ ಪರಮೇಶಿ ಪಂಚೆ ಒಳಗೆ ಲವ್ ಬರ್ಡ್ಸ್. ಪಂಚಾಯತಿ ಪರಮೇಶಿ ಪಂಚೆಯೊಳಗೆ ಮ್ಯಾಕ್ಸ್. ಪಂಚಾಯತಿ ಪರಮೇಶಿ ಪಂಚೆಯೊಳಗೆ AK-47. ಕಾತ್ಕೊಂಡಿದ್ರು. ನೀವು ಬರ್ತೋಗಿಲ್ಲ ತಾನೆ ಕಾರ್ತಿಕ್ ಅವ್ರ? ನೆನಪೇ ಇಲ್ಲ. ಏನೋ ಪಂಚಾಯತಿ ಪರಮೇಶಿ ಪಂಚೆಯೊಳಗೆ ಬುಲಕ್ ಜಲಕ್ ಅಂದ್ರೆ ಇಲ್ಲ ಇಲ್ಲ, ಇದು ಬರುತ್ತೆ, ರಿಲೀಸ್ ಆಗುತ್ತೆ. ರಿಲೀಸ್ ಆಗಿರೋದು ಹೇಳಿ. ನೆಕ್ಸ್ಟ್ ಮಂತ್ ರಿಲೀಸ್ ಆಗುತ್ತೆ ಫಿಲಮ್. ನೋಡ್ಬಿಟ್ರೆ ಡೈರೆಕ್ಟ್ ಅಷ್ಟೇ. ಈಗ ನಿಮ್ಗೆ ಯಾವ ಬೇರೆದ್ ಬೇಕಾ? ರಿಲೀಸ್ ಆಗಿರೋಂಥದ್ದು ಹೇಳಿ. ಪಂಚಾಯತಿ ಪರಮೇಶಿ ಪಂಚೆ ಒಳಗೆ ಭಗೀರಥ 200 ಡೇಸ್ ಹೋಗಿದ್ ಫಿಲಮ್. ಸೀರಿಯಸ್ ಆಗಿ ನಾನು 200 ಡೇಸ್ ಹೋಗಿದ್ದೆ. 250 ಆಗಿತ್ತಲ್ಲ ಮತ್ತೆ. ಪಂಚಾಯತಿ ಪರಮೇಶಿ ಪಂಚೆ ಒಳಗೆ 1 year ಭಗೀರಥ ಫಿಲಮ್. ಎಸ್, ಜನವರಿ 30ಕ್ಕೆ ರಿಲೀಸ್ ಆಗ್ತಾ ಇದೆ. ಸೊ ಯಾಕೆ ಈ ಸಿನಿಮಾವನ್ನು ನೋಡ್ಲೇಬೇಕು ಸ್ಯಾಂಡಲ್ವುಡ್ ಸಿನಿ ಪ್ರೇಕ್ಷಕರು ಅಂತ? ಹೊಟ್ಟೆ ಉಣ್ಣಾಗೋಷ್ಟು ನಗ್ತೀರಾ ಸರ್? ಯಾಕೆ ಅದಕ್ಕೆ ಹೊಟ್ಟೆ ಉಣ್ಣಾಗೋಷ್ಟು ನಗ್ತೀರಾ, ಅದಕ್ಕೆ ನೋಡ್ಬೇಕು. ಇಷ್ಟು ಬ್ಯುಸಿ ಲೈಫಲ್ಲಿ, ಬ್ಯುಸಿ ಸ್ಕೆಡ್ಯೂಲಲ್ಲಿ ಸರ್, ಒಂದು ಒಳ್ಳೆ ಸ್ಟ್ರೆಸ್ಫುಲ್ ಆಗಿ ಒಂದು ಟೈಮ್ ಸ್ಪೆಂಡ್ ಮಾಡಬೇಕು ಅಂದರೆ ಅಮೃತಾಂಜನ್ ಮೂವಿಗೆ ಬರಬೇಕು ಸರ್. ಒಂದು ಸ್ಟ್ರೆಸ್ ಬಸ್ಟರ್ ಆಗಿರುತ್ತೆ. ಸರ್, ಇಷ್ಟು ದಿನ ಜನ ಏನು ಹೇಳ್ತಿದ್ರು ಅಂದರೆ, ನೋಡಿದ ತಕ್ಷಣ ನಮ್ಗೆ ಏನಾದರೂ ಟೆನ್ಷನ್ ಇದ್ದರೆ ನಿಮ್ಮ ವಿಡಿಯೋಸ್ ನೋಡಿದ್ದೇ ನೋಡ್ತೀವಿ ಅಂತ ಹೇಳೋರು. ಅದು ಸಿನಿಮಾದಲ್ಲಿ ನೀವು ಬಂದು ಥಿಯೇಟರಿಗೆ ಬಂದು ಒಂದೇ ಚಿಕ್ಕ ಎಫರ್ಟ್ ಹಾಕ್ಬಿಟ್ಟು ಸಿನಿಮಾ ನೋಡಿದರೆ 100% ಎಲ್ಲ ಸೀನಲ್ಲೂ ನಗ್ತಿದ್ದೀರಾ ಅಂತಂದರೆ ನಿಮಗೆ ಎಲ್ಲ ಇದು ಬ್ಲಾಕ್ ಬಸ್ಟರ್ ಅಲ್ಲ, ಸ್ಟ್ರೆಸ್ ಬಸ್ಟರ್ ಅಂತ ಹೇಳ್ಬೋದು. ಸೊ 100% ಎಂಟರ್ಟೈನ್ಮೆಂಟ್ ಇರುವಂಥ ಸಿನಿಮಾ. ಎಲ್ಲರೂ ಥಿಯೇಟರ್ಗೆ ಬಂದು ಜನವರಿ 30ಕ್ಕೆ ನೋಡಿ ನಮಗೆಲ್ಲ ಸಪೋರ್ಟ್ ಮಾಡಬೇಕು. ಆ್ಯಕ್ಚುಲಿ ನಮ್ಮ ಶಾರ್ಟ್ ಫಿಲ್ಮ್ಸ್ ನೋಡಿನೇ ತುಂಬ ಜನ ಕಮೆಂಟ್ ಕೂಡ ಮಾಡಿರ್ತಾರೆ, ಯಾಕೆ ನೀವು ಬರೀ ಶಾರ್ಟ್ ಫಿಲ್ಮ್ಸ್ ಮಾಡ್ತಾ ಇದ್ದೀರಾ, ಎಲ್ಲರೂ ಸೇರ್ಕೊಂಡು ಸಿನಿಮಾ ಮಾಡಿ ಅಂತ. ಸೊ ಇವಾಗ ಸಿನಿಮಾ ಮಾಡಿದ್ದೀವಿ, ಅದಕ್ಕೋಸ್ಕರ ಏನಾದರೂ ನೀವು ಬಂದು ಥಿಯೇಟರ್ಗೆ ನೋಡಿ. ಒಂದು ಶಾರ್ಟ್ ಫಿಲಮ್ ತಂಡ ತುಂಬ ಶ್ರಮಪಟ್ಟು ಶಾರ್ಟ್ ಫಿಲಮ್ಗಳಿಂದ ಒಂದು ದೊಡ್ಡ ಫಿಲಮ್ ಅವಕಾಶ ಸಿಕ್ಕಿದೆ. ತುಂಬ ಕಷ್ಟಪಟ್ಟು ಇಷ್ಟಪಟ್ಟು ನಿಮ್ಮನ್ನೆಲ್ಲ ನಗಿಸ್ಬೇಕು ಅಂತ ಮಾಡಿದ್ದೀವಿ. ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ, ಮಿಸ್ ಮಾಡಬೇಡಿ. ನಮ್ಮನ್ನು ಪ್ರೋತ್ಸಾಹಿಸಿ, ಹರಿಸಿ, ಬೆಳೆಸಿ. ಥ್ಯಾಂಕ್ ಯು. ಎಲ್ಲರೂ ಫಿಲಮ್ ಬಂದು ಜನವರಿ 30ನೇ ತಾರೀಕು ಫಿಲಮ್ ನೋಡಿ ಎಂಕರೇಜ್ ಮಾಡಿ. ಪ್ಲೀಸ್ ಎಂಕರೇಜ್ ನ್ಯೂ ಟ್ಯಾಲೆಂಟ್ಸ್. ಎನಿವೆ, ಥ್ಯಾಂಕ್ ಯು ಸೋ ಮಚ್. ತುಂಬಾನೇ ಖುಷಿ ಆಯಿತು, ಸಾಕಷ್ಟು ನಗ್ಸಿದ್ದೀವಿ. ಅಂದ್ರೆ ಏನಂದ್ರೆ ರೆಗ್ಯುಲರ್ ಆಗಿ ಮಾತಾಡಿದ್ರೆ ಒಂದು ಕ್ಯಾಶುವಲ್ ಆಗಿರ್ಲಿ ಅಂತ ಇದು ಈ ತರ ಮಾಡಿದ್ದು. ಏನಾದ್ರೂ ಅಪ್ಪಿತಪ್ಪಿ ಏನಾದ್ರು ತಪ್ಪಾಗಿ ಮಾತಾಡಿದ್ರೆ ಕ್ಷಮಿಸಿದೆ. ನಮ್ಮ ಅಮೃತಾಂಜನ್ ಸಿನಿಮಾದ ಒಂದು ಸಾಂಗ್ ರಿಲೀಸ್ ಆಗಿದೆ, ಅದನ್ನು ತಪ್ಪದೆ ನೋಡಿ ಯೂಟ್ಯೂಬಲ್ಲಿ. ಆ್ಯಂಡ್ ನಾಳೆ ಜನವರಿ 25 ನಮ್ಮ ಟ್ರೇಲರ್ ರಿಲೀಸ್ ಆಗ್ತಾ ಇದೆ, ಅದನ್ನು ತಪ್ಪದೆ ನೋಡಿ, ಲೈಕ್, ಶೇರ್ ಮಾಡಿ. 26ನೇ ತಾರೀಕು ನಮ್ದೊಂದು ಪ್ರಮೋಷನಲ್ ಸಾಂಗ್ ರಿಲೀಸ್ ಆಗ್ತಾ ಇದೆ ಸರ್. ಎಲ್ಲ ಒಂದು ಒಳ್ಳೆ ಎನರ್ಜೆಟಿಕ್ ಆಗಿರುವಂತ ಒಂದು ಸಾಂಗು ಪ್ಲಸ್ ಡ್ಯಾನ್ಸ್ ಮಾಡಿದೀವಿ, ಸೂಪರ್ ಆಗಿ ಶೂಟು ಮಾಡಿದೀವಿ,
ಒಳ್ಳೆ ಎಂಜಾಯ್ ಮಾಡ್ತೀರಾ. ಅದೊಂದು ಕಂಟೆಂಟ್ ಅದ್ಭುತ ಬ್ಲಾಸ್ಟ್ ಆಗುತ್ತೆ ಪಕ್ಕ. ಅದೊಂದು ಬರುತ್ತೆ, ಮಿಸ್ ಮಾಡಿದೆ ನೋಡಿ. JRM ಸ್ಟುಡಿಯೋಸಲ್ಲಿ ಎಲ್ಲ ರಿಲೀಸ್ ಆಗುತ್ತೆ. ಸಿನಿಮಾ ಮಾತ್ರ ಥಿಯೇಟ್ರಲ್ಲಿ ರಿಲೀಸ್ ಆಗುತ್ತೆ. ಓಕೆ, ಎಸ್. ಎನಿವೆ ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಕೂಡ ಒಳ್ಳೇದಾಗಲಿ. ಇಷ್ಟು ದಿನ ಸ್ಮಾಲ್ ಸ್ಕ್ರೀನಲ್ಲಿ ನೋಡ್ತಿದ್ವಿ, ಯೂಟ್ಯೂಬಲ್ಲಿ ನೋಡ್ತಾ ಇದ್ವಿ, ಆಗ್ಲೇ ಕೂಡ ಒಬ್ಬೊಬ್ಬರೇ ನಗ್ತಾ ಇದ್ವಿ. ಈಗ ಫ್ಯಾಮಿಲಿ ಸಮೇತ ನೋಡಿ ನಗುವಂತಹ ಒಂದು ಸಂದರ್ಭ ಜನವರಿ 30ಕ್ಕೆ ರಿಲೀಸ್ ಆಗ್ತಾ ಇದೆ. ಇಡೀ ಚಿತ್ರತಂಡಕ್ಕೆ ಒಳ್ಳೇದಾಗಲಿ. ಮತ್ತಷ್ಟು ಹೊಟ್ಟೆ ಹುಣ್ಣಾಗಿಸುವಂಥ ಸಿನಿಮಾಗಳು ಅಥವಾ ಸೆಂಟಿಮೆಂಟ್ ಓರಿಯೆಂಟೆಡ್ ಅಥವಾ ಒಂದಷ್ಟು ಮೆಸೇಜ್ ಓರಿಯೆಂಟೆಡ್ ಸಿನಿಮಾಗಳು ನಿಮ್ಮ ಒಂದು ಟೀಮ್ ಕಡೆಯಿಂದ ಬರಲಿ. ಎಲ್ರಿಗೂ ಕೂಡ ಮತ್ತಷ್ಟು ಅವಕಾಶಗಳು ಸಿಗಲಿ. ಒಳ್ಳೇದಾಗಲಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು. ಎಸ್, ಇದಾಗಿತ್ತು ಇವತ್ತಿನ ಬಾಸ್ ಟಿವಿಯ ಸ್ಪೆಷಲ್ ಇಂಟರ್ವ್ಯೂ ವಿತ್ ಅಮೃತಾಂಜನ್ ಟೀಮ್. ಇದೇ ಜನವರಿ 30ಕ್ಕೆ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಸೊ ದಯವಿಟ್ಟು ನಿಮ್ಮ ಹತ್ತಿರದ ಚಿತ್ರಮಂದಿರಗಳಿಗೆ ಹೋಗಿ ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಿಮ್ಮ ಸೋಷಿಯಲ್ ಮೀಡಿಯಾ ಖಾತೆಗಳಲ್ಲಿ ಹಂಚಿಕೊಳ್ಳಿ ಅಂತ ಹೇಳ್ತಾ, ಜೈ ಅಮೃತಾಂಜನ್. ಜೈ ಅಮೃತಾಂಜನ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.